ಹೆಂಗಾಯ್ತು ಶನಿ? ಬಾಂಬೆ ಪ್ರೊಡಕ್ಷನ್, ಮೈಥಾಲಜಿ. ದದ್ದುಜಿ ಬಂದ್ಬಿಟ್ಟು ನೋಡಿದ ತಕ್ಷಣ ಅವ್ರಿಗೆ ಎಂಟ್ರಿ ಆಗ್ತದೆ ನೋಡಿದ್ರು. ಸೂರ್ಯ ಮಿಲ್ಗ ಯಾರೇ ಕಮಿಂಗ್ ಟು ಬಿಗ್ ಬಾಸ್ ಸೀಸನ್ 11 ಹೊಸ ಅಧ್ಯಾಯ. ಅನ್ಫಾರ್ಚುನೇಟ್ಲಿ ಆಗಿದೆ ಇದನ್ನು ಅಷ್ಟೇ. ಬಿಗ್ ಬಾಸ್ ಒಳಗೆ ಮೊದಲನೇ ಹೆಜ್ಜೆ ಇಡಬೇಕಾದ್ರೆ ಏನ್ ಅನ್ಕೊಂಡು ಹೋಗಿದ್ದೆ, ಏನ್ ಮಾಡ್ಬೇಕು ಅಂತ ಹೇಳಿ ಮಮ್ಮಿ ಹೇಳಿದ್ರು ನೀನ್ ಸುಮ್ಮನೆ ಒಳಗೆ ಹೋಗಿ ಬಂದ್ರೆ ಸಾಕು ಅಂದಿದ್ರು. ಇಲ್ಲ ಮಮ್ಮಿ ಏನಿಗೋಸ್ಕರ ಶೀಲೆ ತಗೊಂಡ್ಬರ್ತೀನಿ ಅಂತ ಒಳಗೆ. ಬರೀ ಒಂದು ಪುಷ್ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಆಗತ್ತೆ ಅಂತ ಅವ್ರು ಡಿಸೈಡ್ ಮಾಡಿ ನಾನು ಹೊರಗಡೆ ಕಳಿಸಿದ್ದು ಅವು ಫೇರ್? ತುಂಬಾನೇ ಅನ್ಫೇರ್. ಏನಕ್ಕೆ ಅಂದ್ರೆ ಇವಾಗ ನೋಡು, ಒಬ್ಬ ಈಗ ಈ ಆಡಿಯನ್ ವೋಟ್ ಆಗಿರ್ಬೋದು ಅಥವಾ ಒಬ್ಬರನ್ನ ಯಾರನ್ನಾದ್ರೂ ಬೂಸ್ಟ್ ಮಾಡೋದಾಗಿರ್ಬೋದು, ಇದು ನಿಜವಾಗ್ಲೂ ನಡೆಯುತ್ತೆ ಅನ್ಸುತ್ತೆ. ಕೋರ್ಸ್ ಇವಾಗ ನಡೀತಾ ಇದೆ. ಈಗಿನ ಸೀಸನ್ ನೋಡಿದಾಗ ಜನಗಳಿಗೆ ಅದೇ ಬರ್ತಾ ಇರೋದು. ಸೊ ಇದೆಲ್ಲ ಆಗ್ತಿದ್ದಾಗ ತಾಯಿಯವ್ರಿಗೆ ಏನಾಯ್ತು? ನಮ್ಮಮ್ಮ ತೀರೋಗಿದ್ದು ನನ್ಗೆ ಈಗಲೂ ನಂಬಕ್ಕಾಗಲ್ಲ. ನನ್ನ ವೈಫ್ ಹೇಳ್ಬಿಟ್ಟು ನಾನು ಒಂದ್ಸರಿ ಹತ್ಬಿಟ್ಟಿದ್ದೀನಿ. ತುಂಬಾನೇ ಎಮೋಷನ್ಸ್ ಅವೆಲ್ಲ. ಸೊ ಇದೆಲ್ಲದ್ರ ಮಧ್ಯೆ ಅವನು ಮತ್ತೆ ಶ್ರಾವಣಿ ಆಯ್ತು, ಅದೊಂದು ದೊಡ್ಡ ಹಿಟ್ಟು ಲೈಫಲ್ಲಿ, ಒಂದು ಬೇರೆ ತರದ ರೆಕಗ್ನಿಷನ್ನು, ಆಗ ಜನ ಎಲ್ಲ ರೆಕಗ್ನೈಸ್ ಮಾಡ್ತಾ ಇದ್ರು. ಇದೆಲ್ಲವೂ ಆದ ನಂತರ ಮತ್ತೊಂದು ದೊಡ್ಡ ಮೈಲಿಗಲ್ ಬರುತ್ತೆ ಲೈಫಲ್ಲಿ, ಶನಿ. ಶನಿ ಸೀರಿಯಲ್ ಹೆಂಗಾಯ್ತು ಶನಿ? ಬಾಂಬೆ ಪ್ರೊಡಕ್ಷನ್, ಮೈಥಾಲಜಿ. ನನಗೆ ಒಂದು ಮೈಥಾಲಜಿ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಏನಕ್ಕೆ ಅಂದ್ರೆ ನಿನ್ಗೆ ನೀನ್ ನೋಡಕ್ ಇದೆಯಾ, ನೀನ್ ಹಂಗಿದ್ಯಾ, ಅದಕ್ಕೆ ಬೇಕಾಗಿರುವಂತ ಎಲ್ಲ ಫಿಸಿಕ್ ಇದೆ. ನಾನು 2 years once ನಾನು ಬಾಡಿ ಫ್ಲೆಕ್ಚರ್ಸ್ ಮಾಡ್ತಾನೆ ಇರ್ತೀನಿ. ಸಿಕ್ಸ್ ಪ್ಯಾಕ್ ಮಾಡೋದಾಗಿರ್ಬೋದು, ಡಿಪ್ ಮಾಡೋದು ಎಲ್ಲ ಮಾಡ್ತಾ ಇರ್ತೀನಿ. ಸೊ ನನಗೇನಾಯ್ತು, ಒಂದ್ ದಿವಸ ಹಿಂಗೆ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ ರಾಜ್ಕುಮಾರ್ ಅವ್ರದ್ದು ಭಕ್ತ ಪ್ರಹ್ಲಾದ ಸಿನಿಮಾ, ಅದ್ರಲ್ಲಿ ಅವ್ರು ಹೊಡಿತಾರಲ್ಲ ಡೈಲಾಗ್, ಆ ಡೈಲಾಗ್ ನಮ್ಗೂ ಹೊಡಿಯಕ್ ಬರಲ್ಲ. ಮಾಡಿದ್ರೆ ಇಂಥ ಕ್ಯಾರೆಕ್ಟರ್ ಮಾಡ್ಬೇಕು, ಭಯಂಕರ ಆಗಿರ್ಬೇಕು, ಸಖತ್ ಕ್ಯಾರೆಕ್ಟರ್ ಮಾತ್ರ ಎದ್ದು ಕಾಣುತ್ತಾ ಇರ್ಬೇಕು. ಅದಾಗಿದ್ದು 2 ತಿಂಗಳಿಗೆ ನನಗೆ ಕಲರ್ಸ್ ಚಾನಲ್ ಇಂದ ಫೋನ್ ಬಂದಿತ್ತು. ಈ ತರ ಒಂದು ಆಡಿಷನ್ ಬರ್ತಾ ಇದೆ, ಒಂದು ಶನಿ ಸೀರಿಯಲ್ ಅಂತ ಬರ್ತಾ ಇದೆ. ನಾನು ನೋಡಿದೀನಿ ಸರ್, ಅದ್ರಲ್ಲಿ ಒಂದು ಕೆಲವು ಕ್ಯಾರೆಕ್ಟರ್ಗಳನ್ನ ಹುಡುಕ್ತಾ ಇದಾರೆ, ನೀವು ಬನ್ನಿ, ನೀವು ನಾಳೆ ಬೆಳಗ್ಗೆ ಬನ್ನಿ, ಲುಕ್ ಟೆಸ್ಟ್ ಮಾಡೋಣ. ಆಮೇಲೆ ಮುಂಬೈ ಟೀಮ್ ಎಲ್ಲ ಬಂದಿದ್ದಾರೆ, ಅವ್ರ ಸೆಲೆಕ್ಷನ್ ಮಾಡೋದು ಆಯ್ತು ಅಂತ ಬೆಳಗ್ಗೆ ಎದ್ನ ಬಿದ್ನೋ ಓಡದೆಲ್ಲ ರೆಡಿ ಆಗ್ಬಿಟ್ಟು. ಯಾಕಂದ್ರೆ ಅವಾಗ ಅವನ ಮತ್ತೆ ಶ್ರವಣಿ ಕಂಪ್ಲೀಟ್ ಆಗೋಗಿ ಮುಗಿದೋಗಿತ್ತು. ಸೊ ಇನ್ನೇನ್ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿರ್ಬೇಕು. 2 months ಅಷ್ಟೇ ಸುಮ್ಮನೆ ಕೂತಿದ್ದು. ಅದಾಗಿದ ತಕ್ಷಣ ಇದು ಬಂತಲ್ಲ ಅಂದ್ಬಿಟ್ಟು ಹೋಗಿದ ತಕ್ಷಣ ಒಳಗೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ದದ್ದುಜಿ ಅಂತ ಗೊತ್ತು ನಂಗೆ, ರಾಹುಲ್ ಗೊತ್ತು. ಸೊ ಅವರು ದದ್ದುಜಿ ಬಂದ್ಬಿಟ್ಟು ನೋಡಿದ ತಕ್ಷಣ ಅವ್ರಿಗೆ ಎಂಟ್ರಿ ಆಗ್ತಿದಂಗೆ ನೋಡಿದ್ರು. ಹೇ ಸೂರ್ಯ ಮಿಲ್ಗ ಯಾರೇ ಚಲೋ ಇಮ್ಮಿಡಿಯೇಟ್ ಆಗಿ ಅಲ್ಲೇ ಹೇಳಿದ್ರು. ಫಸ್ಟ್ ಇಂಪ್ರೆಷನ್ ಅಲ್ಲೇ ಹೇಳಿದ್ದು. ಕೂದಲೆಲ್ಲ ಬಿಟ್ಟಿದ್ದ ಅವಾಗ ನೀನು? ಇಲ್ಲ, ಈ ನಾರ್ಮಲ್ ಶಾರ್ಟ್ ಈ ತರ ಬಿಟ್ಟಿದ್ದು. ಸೊ ಬೇರೆ ಸೂರ್ಯ ಮಿಲ್ಗ ಯಾಕೆ ಅಂದ್ಬಿಟ್ರು. ಸರ್ ಸೂರ್ಯ ಕ್ಯಾರೆಕ್ಟರ್ ನನಗೆ ಏನಕ್ಕೆ, ಸಲೀನ್ ಅಂಕೋಲ ನಾನು ನೋಡಿದ್ದೆ ಹಿಂದಿ ಶನಿಲಿ. ಆ ಕ್ಯಾರೆಕ್ಟರ್ ಭಯಂಕರವಾದ ಕ್ಯಾರೆಕ್ಟರ್. ಆಯಪ್ಪನು ಅಷ್ಟೇ ಚೆನ್ನಾಗಿ ಮಾಡಿದ, ಲೈಫ್ ಟೈಮ್ ಕ್ಯಾರೆಕ್ಟರ್. ನನಗೆ ಹಂಗೆ ಹೇಳಿದ ತಕ್ಷಣ ನನಗೆ ಗೂಸ್ ಬಂಪ್ಸ್ ಆಗೋಯ್ತು. ಅಂದಿದ ತಕ್ಷಣ तुम्हारा लुक अच्छा है, मेरे को पता चल गया. अभी बॉडी भी फिट, अवागेಲ್ಲ 6 पैक ಎಲ್ಲ ಮಾಡಿದ್ರೆ ಸ್ವಲ್ಪ ನೋಸ್ ಎಲ್ಲ ಇದ್ದಿತ್ತು. ಅವ್ರಿಗೆಲ್ಲ ನೋಡಿದ ತಕ್ಷಣ ಸಾಕತ್ ಆಗೋನ್, ಫಿಟ್ ಅಂಡ್ ಫೈನ್ ಆಗೋನೆ, ಹೈಟ್ ಪರ್ಸನಾಲಿಟಿ. ಸರಿ ನಮ್ಗೆ ಆಯ್ತು ಅಂದ್ಬಿಟ್ಟು तुम्हारा पूरा लुक टेस्ट चेक करना है मेरे को, बाद में तुम्हारा ಡೈಲಾಗ್ಸ್ देखना है मेरे को. ಆಯ್ತು ಸರ್ ಅಂತ ಹೇಳಿದೆ. ಒಳಗೆ ಹೋಗಿ ಕೂತ್ಕೊಂಡಿದ್ದ ತಕ್ಷಣ ಮೇಕಪ್ ಎಲ್ಲ ಆಯ್ತು. ಮೇಕಪ್ ಆದ್ಮೇಲೆ ಸುಮ್ಮನೆ ಕೂತ್ಕೊಂಡಿರ್ಬೇಕಾದ್ರೆ ಗೆಟಪ್ ಹಾಕಿದ್ರ? ಅದಿನ್ನೂ ಹಾಕಿರ್ಲಿಲ್ಲ. ಕೂತ್ಕೊಂಡಿದ್ದೆ, ಮೇಕಪ್ ಆದ್ಮೇಲೆ ಕೂತ್ಕೊಂಡಿದ್ದೆ. ಅದೇನಂದ್ರೆ ಅದು ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಬರ್ಬೇಕು, ಸ್ವಲ್ಪ ಅಲ್ಲಿ ಕೂರ್ಸಿದ್ರು. ಮೇಕಪ್ ಹಾಕಿ ಕೂತ್ಕೊಂಡಿದ್ದ ತಕ್ಷಣ ಒಳಗಡೆ ಬಂದ್ರು. ಯಾಕರೆ ಏಸ ಬೇಟೆ ಹಂಗೆ ಅಂದ್ರು. ಏನಕ್ಕೆ ಹಿಂಗ್ ಕೂತ್ಕೊಂಡಿದ್ಯಾ ನೀನು, ಹಿಂಗೆಲ್ಲ ಕೂತ್ಕೊಳ್ಳಂಗಿಲ್ಲ, ನೀನ್ ಫುಲ್ ರಫ್ ಆಗಿರ್ಬೇಕು ನೀನು ಹಂಗೆ ಅಂದ್ಬಿಟ್ಟು ಬೈಲಿ ಹೆಂಗಿರೋದು ಕ್ಯಾರೆಕ್ಟರ್ ಅಂತ ಒಳಗೆ ಕರ್ಕೊಂಡು ಹೋಗಿ ಲ್ಯಾಪ್ಟಾಪ್ ಓಪನ್ ಮಾಡಿಸಿ ಆ ಕಂಪ್ಲೀಟ್ ವಿಡಿಯೋ, ವಾಕಿಂಗ್ ಸ್ಟೈಲು, ಅದ್ರಲ್ಲಿ ಗೆಟಪ್ ಅದೆಲ್ಲ ನಾನು ನೋಡ್ತಾನೆ ಇದ್ದೀನಿ. ನಾನು ಏನೂ ಮಾತಾಡ್ತಿಲ್ಲ. ದದ್ದುಜಿ ಇದ್ಕೊಂಡು तू ऐसा करेगा ना? करूंगा सर. पक्का करेगा? करूंगा सर. क्या बहुत काम से बोल रही है अंದ್ರು. ಇಲ್ಲ ಸರ್ ನಾನು ಮಾಡ್ತೀನಿ, ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡ್ತೀನಿ ಅಷ್ಟೇ. ಆಮೇಲೆ ಹೋಗಿದ ತಕ್ಷಣ ಆಯ್ತು उसका ಜ್ಯುವೆಲ್ಸ್ ಪೆನ್ ಅದು देखते हैं उसका ಡೈಲಾಗ್ ಹಂಗೆ. ಹೋಗಿದ ತಕ್ಷಣ ಎಲ್ಲ ರೆಡಿ ಹಾಕೊಂಡು ಬಂದಿದ ತಕ್ಷಣ ನಿನ್ನ ನೋಡ್ಕೊಂಡಾಗ ಕನ್ನಡಿಲಿ ಸೂಪರ್ ಆಗಿತ್ತು. ನಾನು ಅದನ್ನೇ ಹೇಳ್ದಲ್ಲ, ಅವು 2 ತಿಂಗಳ ಮುಂಚೆ ನಾನು ರಾಜ್ಕುಮಾರ್ ನೋಡಿ ನೆನ್ಸ್ಕೊತಾ ಇದ್ದೆ. ಇವಾಗ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡೆ ಅನ್ಸುತ್ತೆ ಮನ್ಸೊಳಗೆ. ಸೊ ಹಂಗಿದ್ದಾಗ ನನಗೆ ಶಾಕ್ ಆಗಿದ್ದು ಅದೇ, ಊರಿನ ಕ್ಯಾರೆಕ್ಟರ್ ಕೊಡ್ತಾರಪ್ಪ, ನನಗೆ ಇನ್ನು ಹೆಂಗಪ್ಪ ಇರಬೇಕು ಹಂಗೆ ಅಂತ. ಆಮೇಲೆ ಬಂದಿದ ತಕ್ಷಣ ಲುಕ್ बहुत अच्छा है, तो एक काम कर, जाके उधर ऑडिशन दे, मैं पीछे मुड़ता हूँ, मेरे को तुम्हारा वॉइस चाहिए. ಓಹೋ, ಅಂದ್ರೆ ಆ ಗತ್ತಲ್ಲಿ ಬೇಕು ಅಂತ ನಾನು ಆಯ್ತು ಹೇಳಬೇಕು ಅಂತ. ಆಯ್ತು ನಾನು ಮಾಡ್ತೀನಿ ಸರ್ ಅಂತ ಹೋಗಿದ ತಕ್ಷಣ ಅಲ್ಲಿ ಕ್ಯಾಮ್ರಾ ಗಿಮ್ರಾ ಇಟ್ರು. ನಮ್ಮ ಡೈರೆಕ್ಟರ್ ಬೇರೆ ಸ್ಟಾರ್ಟ್ ಮಾಡ್ಕೊಂಡು ರಂಜಿತ್ ಚಂದ ಮಾಡಾಯ್ತಾ, ಒಳ್ಳೆ ಕ್ಯಾರೆಕ್ಟರ್ ಮಾಡು ಅಂದ್ರು. ನಾನು ಮಾಡ್ತೀನಿ ಸರ್. ಆಮೇಲೆ ಇದ್ಕೊಂಡು ಡೈಲಾಗ್ ಕೊಟ್ಟಿದ್ರು, ಸೂರ್ಯನ್ ಡೈಲಾಗ್ದು ಇದೆ. ಹೇಳು ಮತ್ತೆ. ಯಾರಿಂದ ಇಡೀ ಲೋಕಕ್ಕೆ ಪ್ರಕಾಶ ಸಿಗುವುದೋ ಆ ತೇಜಸ್ವಿ ಸೂರ್ಯನ ಪುತ್ರ ಇಷ್ಟು ಕಪ್ಪು, ಇದು ಹೇಗೆ ಸಂಭವ? ಸನ್ಯಾ ಅಂತ ಕರಿತೀನಿ. ಹಂಗಂದಿದ ತಕ್ಷಣ ದದ್ದುಜಿ ತಿರುಗುಟ್
ಚಲೋ ಪ್ಯಾಕರ್ ಇಸ್ಕೋ ಮುಂಬೈ ಪ್ಯಾಕರ್ ಸಾಕು ಅಂತ ಹೇಳ್ಬಿಟ್ರು. ಅಲ್ಲಿಂದ ಫಿಕ್ಸ್ ಆಗಿದ್ದು ನಾನು ಸೂರ್ಯ ಕ್ಯಾರೆಕ್ಟರ್. ಆಮೇಲೆ ಇದ್ಕೊಂಡು ಒನ್ ಆಫ್ ದಿ ಬಿಗ್ಗೆಸ್ಟ್ ನನಗೆ ಇನ್ನೊಂದು. ಹೌದು, ಅದಕ್ಕೆ ಹೇಳಿದ್ದು ಇನ್ನೊಂದು ಮೈಲಿಗಲ್ಲು ನಿನಗೆ. ಅದೊಂದು ಸ್ಟೆಪ್ ಸಿಕ್ಕಿದ್ದು ನನಗೆ. ಹೆಂಗಾಗೋಯ್ತು ಅಂದ್ರೆ ಅಪ್ಪ ಅಲ್ಲೇ ಇಮಿಡಿಯೇಟ್ ಅಲ್ಲೇ ಫಿಕ್ಸ್ ಮಾಡ್ಬಿಟ್ರೆ ಸುಮಾರು ಪೇಮೆಂಟ್ ಚಲೋ 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 ಕೂತ್ಕೊಂಡು ಆಫೀಸ್ ಮೇಲೆ ಕೂತ್ಕೊಂಡು ಪೇಮೆಂಟ್ ಎಲ್ಲ ಕೇಳಿ ಎಲ್ಲ ಫಿಕ್ಸ್ ಮಾಡಿ ಚಲೋ ಕರ್ಲ ಚಲೋ ಚಲೋ ತೂ ಮುಂಬೈ ರೆಡಿ. ಅಂಡ್ ಸಿ ಅವ್ರ ಆರ್ಟಿಸ್ಟ್ಗಳಿಗೆ ಎಷ್ಟು ಬೆಲೆ ಕೊಡ್ತಾರೆ ಅದ್ರ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಅಂಡ್ ಅವ್ರ ಜಡ್ಜ್ಮೆಂಟ್ ನೋಡು, ಜಡ್ಜ್ಮೆಂಟ್ ನಾವುಗಳಿಲ್ಲ ಒಂದಷ್ಟು ಲುಕ್ ಟೆಸ್ಟ್ಗಳು ಮಾಡಿ ಆ ಗೆಟಪ್ ಹಾಕಿ ಈ ಗೆಟಪ್ ಹಾಕಿ, ಬಟ್ ಅವ್ರಿಗೆ ನೋಡ್ತಿದ್ದಂಗೆ ಒಂದು ಜಡ್ಜ್ಮೆಂಟ್ ಸಿಗುತ್ತಲ್ಲ, ನೋಡ್ತಿದ್ದಂಗೂ ಹೇಳಿದ್ರು. ಅಂಡ್ ಮೋರ್ ಓವರ್ ಅವರು ಆರ್ಟಿಸ್ಟ್ಗಳನ್ನ ಹೆಂಗ್ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದು ಗೊತ್ತಾಗೋಯ್ತು ನನಗೆ. ಎಕ್ಸಾಕ್ಟ್ಲಿ. ಅವ್ರಿಗೆ ಆ ಕ್ವಾಲಿಟಿ ಬೇಕು ಅಂದ್ರೆ ಆ ಕ್ವಾಲಿಟಿ ಬೇಕು ಬೇಕು ನಮಗೆ. ನೋಡಿ ಇಲ್ಲಿ ನಮ್ಮ ಇಂಡಸ್ಟ್ರಿ ಎಷ್ಟು ಓಡಾಡಿದ್ವಿ ನಾವು, ಕ್ಯಾರೆಕ್ಟರ್ ಸಿಗ್ತಲ್ಲ ಅಂದ್ಬಿಟ್ಟು. ಸೊ ಆ ಯಪ್ಪ ನೋಡಿದ ತಕ್ಷಣ ಇಲ್ಲ ಇವನ್ ಕೈಲಿ ಮಾಡಿಸ್ಬೋದು ಅಂತ ಕುತ್ಕೊಂಡಲ್ಲ ಯಪ್ಪ, ಅದು ನೆಕ್ಸ್ಟ್ ಲೆವೆಲ್ ಇತ್ತು. ಆಮೇಲೆ ಇಮಿಡಿಯೇಟ್ ಹಿಸ್ಟ್ರಿ ಆಗಿದೆಲ್ಲ ಹಿಸ್ಟ್ರಿನೇ ಆಗಿದ್ದು. ಹಿಸ್ಟ್ರಿ ಹೋಗಿದ ತಕ್ಷಣ ಫಸ್ಟ್ ಅವ್ರು ಹೇಳಿದ್ದೆ ಎಷ್ಟು, ನೆಕ್ಸ್ಟ್ 15 days ಅಲ್ಲಿ ಟಿಕೆಟ್ ರೆಡಿ ಆಗಿರುತ್ತೆ. ಏನ್ ತಲೆನೇ ಕೆಡ್ಸ್ಕೊಂಡಿಲ್ಲ ಯಪ್ಪ, ನೀನ್ ಬರ್ತಿದ್ಯಾ ನೀನ್ ಮಾಡ್ತಿದ್ಯಾ ನನಗೆ ಗೊತ್ತು, ನೀನ್ ನೆಕ್ಸ್ಟ್ ಕರ್ನಾಟಕದ ಬಿಗ್ ಸ್ಟಾರ್ ನಾನು ಬರ್ಕೊಡ್ತೀನಿ ಅಂದ್ಬಿಟ್ಟು ಅವರು ಸೀರಿಯಲ್ ಇಂಡಸ್ಟ್ರಿ ಯಾರು ಬಂದು ಮಾತಾಡ್ಬಿಡ್ಲಿ ನೋಡೋಣ ನಿನ್ ಬಗ್ಗೆ ನೆಕ್ಸ್ಟ್ ಅಂತ. ನಾನು ಹೇಳಿದೆ ಇಲ್ಲ ಸರ್ ಮಾಡ್ತೀನಿ, ನನಗೆ ಈ ಸಿಕ್ಕಿರೋ ಚಾನ್ಸ್ ನಾನು ಬಿಡಕ್ ಹೋಗಲ್ಲ. ಇಂಥ ಸಣ್ಣ ಅವಕಾಶಗಳನ್ನ ನಾವು ಎಷ್ಟು ವೆಯ್ಟ್ ಮಾಡ್ತಿದ್ವಿ ಅಂದ್ರೆ. ಎಕ್ಸಾಕ್ಟ್ಲಿ. ಸೊ ಈಗ ಸಿಕ್ಕಿದ ತಕ್ಷಣ ನನಗೆ ಒಂದ್ ಕಡೆ ಗೂಸ್ ಬಂಪ್ಸ್ಗಳು ಬೇರೆ, ಹೆಂಗಪ್ಪ ಮಾಡೋದು ಹೆಂಗ್ ಮಾಡೋದು ಅಂತ ಪಾತ್ರ ಬೇರೆ. ಆಮೇಲೆ ಮೈಥಾಲಜಿ ಅಂತ ಬಂದಾಗ ನೋಡೋದೇ ಫಸ್ಟ್ ರಾಜ್ಕುಮಾರ್ ಅವ್ರು. ಸೊ ಅಂತ ಕ್ಯಾರೆಕ್ಟರ್ ರೆಫರೆನ್ಸ್ ಅಲ್ಲಿಗೆ ಹೋಗೋದು. ಆಮೇಲೆ ಅಂತ ಕ್ಯಾರೆಕ್ಟರ್ ನೋಡಿರೋರು ಇವಾಗ ನಾನು ಒಂದು ಶನಿ ಸೀರಿಯಲ್ ಒಂದು ಪಾತ್ರ ಮಾಡ್ತೀನಿ ಅನ್ಬೇಕಾರೆ ನನಗೆ ತುಂಬಾ ಕೆಲಸ ಇತ್ತು. ಹೋದ್ರು ಫಸ್ಟ್ ಕರ್ಕೊಂಡೋಗಿ ಮುಂಬೈಲಿ ಫಸ್ಟ್ ಒಂದು ರೂಮ್ ಎಲ್ಲ ಕೊಟ್ರು, ಏನೋ ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್. ಆಮೇಲೆ ಹೋಗಿದ ತಕ್ಷಣ ಇಲ್ಲೆಲ್ಲ ತೋರಿಸಿದ್ರು, ಇವತ್ತೆಲ್ಲ ನೀನು ರೆಸ್ಟ್ ತಗೋ, ನಾಳೆ ಎಷ್ಟು ಗಂಟೆ ಅಂತ ಹೇಳ್ತೀನಿ, ಸೆಟ್ಟಿಗೆ ಬಾ ಅಂದ್ರು. ಆಯ್ತು ಅಂತ ಹೇಳಿದೆ. ಅದು ಯಾವುದೋ ಒಂದು ಸಣ್ಣ ಒಂದು ಸೆಟ್ ಇತ್ತು, ಆ ಸೆಟ್ಟಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ನಮ್ಗೆ ಇನ್ನೂ ತೋರಿಸಲಿಲ್ಲ, ಸೂರ್ಯಲೋಕ ತೋರಿಸಿರ್ಲಿಲ್ಲ. ಎಲ್ಲ ಕಾಸ್ಟ್ಯೂಮ್ ಎಲ್ಲ ತೊಗೊಂಡ್ರು, ಎಲ್ಲ ಚೆಕ್ ಮಾಡಿದ್ರು, ಎಲ್ಲ ಫಿಟ್ ಆಗ್ತಿದೆ ಎಲ್ಲ ನೋಡಿದ್ರು. ಓಕೆ ಟುಮಾರೋ ಮಾರ್ನಿಂಗ್ ಶೂಟಿಂಗ್, ಓಕೆ ಹೋಗಿ ನಿಂತ್ಕೊಂಡು ನೋಡ್ತೀನಿ ಮಗ, ಸೆಟ್ ಅದ್ಭುತವಾಗಿದೆ, ಈ ಲೆವೆಲ್ ಆ ಹೈಟು, ನನಗೆ ಇಲ್ಲಿಂದ ಎಲ್ಲೂ ಗುರುತು ಹೋಗುತ್ತೆ ವಾಯ್ಸು ಅಂತ ನನ್ನ ಬಾಯಲ್ಲಿ. ಫಸ್ಟ್ ಡೇ ಆಕ್ಚುಲಿ ನನ್ ನರ್ವಸ್ ಆದ್ರೆ ನಾನು, ಏನಕ್ಕೆ ಅಷ್ಟು ಬಿಗ್ಗೆಸ್ಟ್ ಸೆಟ್ ಅದು ಲೈಫಲ್ಲಿ ಫಸ್ಟ್ ಟೈಮ್ ಮಾತಾಡೋದು ಸೆಟ್ ನೋಡ್ತಾ ಇರೋದು. ಮತ್ತೆ ನಾವು ಮೈಥಾಲಜಿ ಅಂತ ಬಂದಾಗ ನಾನು ಅದೇ ಹೇಳಿದ್ನಲ್ಲ, ರಾಜ್ಕುಮಾರ್ ಅವ್ರದ್ದು ಒಂದು ಜವಾಬ್ದಾರಿ ಇರುತ್ತೆ ಅಲ್ಲಿ. ಹೌದು, ಅದಕ್ಕೆ ನಾನು ಮ್ಯಾಚ್ ಮಾಡ್ಬೇಕು ಅಂದ್ರೆ ನಾನು ನೆಕ್ಸ್ಟ್ ಲೆವೆಲ್ ವರ್ಕ್ ಮಾಡ್ಬೇಕು ಅಂತ ನಾನು ಕೊಟ್ಟಿರೋ ರೂಮಲ್ಲಿ ಮಿರರ್ ಮುಂದೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ. ಡೈಲಾಗ್ ಶೀಟ್ ಇಟ್ಕೊಂಡು ಸೂಪರ್ ರೂಮ್ಗೆ ಬಂದ್ಬಿಡೋ ಡೈಲಾಗ್ ಶೀಟ್ ನಾನು ಅಲ್ಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ. ಕ್ಯಾರವನ್ ಹೋದಾಗ ಕ್ಯಾರವನ್ ಕುತ್ಕೊಂಡು ಪ್ರಾಕ್ಟೀಸ್ ಮಾಡೋದು, ಆ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಪೋಸ್ಟರ್ ಕೊಡೋದು, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿದ್ದು. ಆಮೇಲೆ ಅವ್ರು ಅದನ್ನೇ ಹೇಳಿದ್ರು, ಫಸ್ಟ್ ಸೀನ್ ಮಾಡ್ಬೇಕಾರೆ ಮೇಲ್ಗಡೆ ಕುತ್ಕೊಂಡಿರ್ಬೇಕಾರೆ ಅವ್ರು ಅದನ್ನೇ ಹೇಳ್ಬಿಟ್ರು, ಫಸ್ಟ್ ಸೀನ್ ನಾನೇ ಮಾಡಿಸ್ತೀನಿ ಅವ್ನ ಕೈಯಲ್ಲಿ, ನನ್ಗೆ ಬೇರೆ ಯಾರು ಬೇಕಾಗಿಲ್ಲ, ನಾನೇ ಮಾಡಿಸ್ತೀನಿ ಅಂತ ಅಲ್ಲಿ ಹೋಗಿ ನಿಂತ್ಕೊಂಡು. ಅದೆಲ್ಲ ಶಾರ್ಟ್ಸ್ ಇದೆ ಈಗಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಅದ್ರಲ್ಲಿ ಅವರು ಸೂಪರ್ಬ್ ಅಂತ ಹೇಳಿರೋದು ಬಂದಿದೆ. ಸೊ ಅದೆಲ್ಲ ನೆಕ್ಸ್ಟ್ ಲೆವೆಲ್ ಆಗಿರೋದು. ಅದು ನಿಂತ್ಕೊಂಡಿರ್ಬೇಕು, ನಿಂಗೆ ಕೊಡ್ತಾರ ಪೋಸ್ಟ್ ಎಲ್ಲ ಅದ್ಭುತವಾಗಿ ತೆಗೆದ್ರು. ಆಮೇಲೆ ನಾನು ಕೊಟ್ಟಿರೋ ಕ್ವಾಲಿಟಿಗೆ ಆಯಪ್ಪ ಫುಲ್ ಖುಷಿ ಆಗ್ಬಿಟ್ಟು, ಆಯ್ತು ಇನ್ಮೇಲೆ ಅವನೇ ತಗೊಂಡೋಗ್ತಾನೆ, ನಾವೇನು ಹೇಳೋದು ಬೇಡ, ಅವನೇ ತಗೊಂಡೋಗ್ತಾನೆ. ಆ ಪೋಸ್ಟರ್ ಆಗಿರೋದು ಎಲ್ಲ ಅದೇ ಹೇಳ್ದಲ್ಲ, ಎಲ್ಲ ಪ್ರಾಕ್ಟೀಸ್ ಮಾಡಿದೀನಿ, ಸುಮ್ಮನೆ ಅಂತ ಕುತ್ಕೊಳಕ್ ಹೋಗಿಲ್ಲ. ತುಂಬಾ ಹೋಮ್ವರ್ಕ್ ಇತ್ತು. ಏನಕ್ಕಂದ್ರೆ ಜನಗಳ ಕಣ್ಣು ಕಾಣಿಸ್ಬೇಕು ಸೂರ್ಯ ಯಾರು, ಆ ಕ್ವಾಲಿಟಿ ಕೊಡ್ಬೇಕು, ನಾನು ನಿಂತ್ಕೊಳ್ಳೇಬೇಕಲ್ಲಿ. ಸೊ ನೀವು ನಾನು ನಂಬಲ್ಲ, ನೀನು ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆದಾಗ ಬಂದಿರೋ ಕಾಲ್ಸ್ಗಳು ನನಗೆ ಈಗಲೂ ನನ್ಗೆ ಗೂಸ್ ಬಂಪ್ಸ್ ಬರುತ್ತೆ. ಪಾಮಂಗೆ ಹೆಂಗ ಅನ್ಸ್ತವಾಗ? ಅಯ್ಯೋ ಫುಲ್ ಖುಷಿ. ಏನಕ್ಕಂದ್ರೆ ನನಗೆ ಮಮ್ಮಿ ಯಾವಾಗ್ಲೂ ಹೇಳೋರು, ನನಗೆ ಈ ಕ್ಯಾರೆಕ್ಟರ್ ಸಿಕ್ಕಿದಾಗ ಮಮ್ಮಿಗೆ ಮಮ್ಮಿ ಸೂರ್ಯ ಕ್ಯಾರೆಕ್ಟರ್ ಸಿಕ್ತು ನನಗೆ ಹಾಕೊಂಡ್ರೆ ಎಲ್ಲ ಖುಷಿ ಆಗ್ಬಿಟ್ಟು. ಅವಾಗಲೂ ನಮ್ಮ ಅಮ್ಮ ಹೇಳಿದ್ರು, ನಿನ್ನ ಅದೇ ಸೂರ್ಯ ದೇವನ್ನ ಹರಿಯೋ ನೀರಲ್ಲಿ ನಿಂತ್ಕೊಂಡು ಬೇಡ್ಕೊಂಡಿದ್ದು ನೀನು ಹುಟ್ಟಿದ್ದು ನೀನು. ಸೊ ನನ್ನ ಹುಟ್ಟಿದ ಡೇಟು ನಂಬರ್ 1, ನನ್ನ ರಾಶಿಯಲ್ಲಿರೋದು ಸೂರ್ಯನೇ, ಇವಾಗ ನಾನು ಮಾಡ್ತಾ ಸೂರ್ಯನೇ. ಅದು ಮಮ್ಮಿ ಫುಲ್ ಖುಷಿ ಆಗ್ಬಿಟ್ಟು. ಎಲ್ಲ ಯೂನಿವರ್ಸ್ ಒಂದ್ ಸೆಕೆಂಡ್ ಬಂದು ಎಲ್ಲ ಕೂಡ್ ಬಂದು ಆಗತ್ತೆ ನೋಡು, ಕೆಲವೊಂದು ಅಂತಾರಲ್ಲ ಹಂಗಾಗಿ ಯೂನಿವರ್ಸ್ ಅಂತ. ಸೊ ಮಮ್ಮಿ ತುಂಬಾ ಖುಷಿ ಪಟ್ರು. ಆಮೇಲೆ ಆ ಟೆಲಿಕಾಸ್ಟ್ ಆದ್ರೂ ಇಮಿಡಿಯೇಟ್ ಅಲ್ಲಿಂದಾನೆ ಫೋನ್ ಮಾಡಿ ನೋಡ್ತಾ ಏನ್ ಕಣೋ ತುಂಬಾ ಚೆನ್ನಾಗಿ ಮಾಡೋದು ಕಣೋ ಎಂಟ್ರಿ ನನಗೆ ಅಂತ. ಸೊ ಪ್ರತಿಯೊಂದು ಕರ್ನಾಟಕದಲ್ಲೂ ಇಮಿಡಿಯೇಟ್ ಯಾವ ಮಟ್ಟಿಗೆ ರೆಸ್ಪಾನ್ಸ್ ಬಂತು ಅಂದ್ರೆ ನೆಕ್ಸ್ಟ್ ಲೆವೆಲ್ ರೆಸ್ಪಾನ್ಸ್. ಬಟ್ ಟಿಲ್ ಟುಡೇ ನೆನ್ನೆನೂ ಬೆಳಗ್ಗೆ ಯಾವ್ದೊಂದು ಹುಡುಗಿ ಮೆಸೇಜ್ ಮಾಡಿದ್ದಾರೆ, ಶನಿ ಸೀರಿಯಲ್ ಅಂತ ಬಂದಾಗ, ಮೈಥಾಲಜಿ ಅಂತ ಬಂದಾಗ, ಯಾಕಂದ್ರೆ ಜಿಯಲ್ಲಿ ಯಾವ್ದೊಂದು ಬರ್ತಾ ಇದೆಯಲ್ಲ ರಾಘವೇಂದ್ರ ಮಹಿಮೆ ಅಂತ ಒಂದು ಸೀರಿಯಲ್ ಬರ್ತದೆ, ಅದನ್ನ ನೋಡ್ಬಿಟ್ಟು ನನಗೆ ಮೆಸೇಜ್ ಮಾಡಿದ್ದಾರೆ. ಟಿಲ್ ಟುಡೇ ಸೂರ್ಯ ಅಂತಂದ್ರೆ ನೀವು ಒಬ್ಬರೇ ನನ್ನ ಕಣ್ಣು ಕಾಣಿಸೋದು, ಮೇಲ್ಗಡೆ ಸೂರ್ಯ ನೋಡಿದ್ರೆ ನನಗೂ ಅಷ್ಟೇ. ಸೂರ್ಯ ಅಂತ ಹೆಸರು ಬರ್ತಿದಂಗೆ ಫಸ್ಟ್ ಪಿಕ್ಚರ್ ಬರೋದೇ ರಂಜಿತದು, ಎದುರುಗಡೆ ಅದು ಫೇಸ್ ಬರೋದೇ ರಂಜಿತದು.
ಸೊ ಅಷ್ಟ್ರ ಮಟ್ಟಿಗೆ ನೀನು ಪಾತ್ರನ ನಿಭಾಯಿಸ್ದೆ, ಅಷ್ಟ್ರ ಮಟ್ಟಿಗೆ ಒಳಗೆ ತಗೊಂಡು ಪಾತ್ರನ ಮಾಡಿದೆ. ಸೊ ಇದೆಲ್ಲ ಆಗ್ತಿದ್ದಾಗ ತಾಯಿಯವ್ರಿಗೆ ಏನಾಯ್ತು ಎಲ್ಲದ್ರ ಮಧ್ಯ? ಇದು ಇಟ್ ವಾಸ್ ಅನ್ಫಾರ್ಚುನೇಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನಮ್ಮಮ್ಮ ತೀರೋಗಿದ್ದು ನನಗೆ ಈಗಲೂ ನಂಬಕ್ಕಾಗಲ್ಲ. ಓಕೆ, ಸಾರಿ ನಿಮಗೆ ಕಂಫರ್ಟಬಲ್. ಸೊ ಜೇಮ್ಸ್ ಮೂವಿ ಶೂಟಿಂಗ್ ನಡೀತಾ ಇತ್ತು, ಅದು ಲಾಕ್ಡೌನ್ ಆಗಿತ್ತು. ಲಾಕ್ಡೌನ್ ಇಂದ ಮತ್ತೆ ಓಪನ್ ಆದ್ಮೇಲೆ ಜೇಮ್ಸ್ ಕಂಟಿನ್ಯೂಷನ್ ಆಯಿತು. ಅದ್ರಲ್ಲೊಂದು ಕ್ಯಾರೆಕ್ಟರ್ ಮಾಡ್ತಿದ್ದೆ, ಸೊ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಮಾಡ್ಬೇಕಾದ್ರೆ ಒಂದು 2-3 ದಿವಸ ಮಮ್ಮಿ ಒಂದು ವೀಕಿಂದ ಸ್ವಲ್ಪ ಹುಷಾರು ತಪ್ಪಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ. ಬಿಕಾಸ್ ಮಮ್ಮಿ ತುಂಬಾ ಅದರಲ್ಲೆಲ್ಲ ಪರ್ಟಿಕ್ಯುಲರ್ ಅಥ್ಲೀಟ್ ಅಂತ ಹೇಳಿದ್ರಲ್ಲ, ಅಥ್ಲೀಟ್ ಆಗಿರೋದು. ಮತ್ತೆ ಬೆಳಗ್ಗೆದ್ದು ಇಡೀ ಅಪಾರ್ಟ್ಮೆಂಟ್ಗೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದೆ ನಮ್ಮಮ್ಮ, ಕೆಳಗಡೆ ವಾಕಿಂಗ್ ಮಾಡ್ಕೊಂಡು. ಸೊ ಒಂದು ಸೆಕ್ಯೂರಿಟಿಯಿಂದ ಹಿಡಿದಿರ್ಬೋದು, ಹಾಲ್ ಬರೋನೇ ಆಗಿರ್ಬೋದು, ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಬೆಳಗ್ಗೆ ವಾಕಿಂಗ್ ಮಾಡೋರು. ಅವತ್ತು ವಾಕಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಒಂದು ವಾರದಿಂದ ಯಾಕೋ ಮೈಕೈ ನೋವು ಅಂದ್ರು. ಬಾ ಮಮ್ಮಿ ಹಾಸ್ಪಿಟಲ್ ಹೋಗೋಣ. ಬಿಕಾಸ್ ಮಮ್ಮಿ ಯಾವತ್ತು ಹಾಸ್ಪಿಟಲ್ ಹೋಗ್ಲೇ ಇಲ್ಲ. ನಮ್ಮ ಮನೇಲಿ ಮಮ್ಮಿ ಡ್ಯಾಡಿ ಇಬ್ರು ಹಾಸ್ಪಿಟಲ್ ಹೋಗೋದೇ ಇಲ್ಲ. ಬಿಕಾಸ್ ದೇ ಆರ್ ವೆರಿ ಆಕ್ಟಿವ್ ಆಗಿರ್ತಾರೆ. ಮಮ್ಮಿನೂ ಅಷ್ಟೇ ಹೆಲ್ದಿಯಾಗಿ ಇದ್ದಿದ್ದು. ಸಡನ್ ಆಗಿ ಅದು ಏನು ಅಂತ ನಮಗೂ ಅರ್ಥ ಆಗಿಲ್ಲ. 1-2 ದಿವಸ ಹುಷಾರ್ ತಪ್ಪೋದು. ಬೆಳಗ್ಗೆ ಅಂತೂ ವಾಕಿಂಗ್ ಔಟ್ ಬರ್ತೀನಿ ಅಂತ ವಾಕಿಂಗ್ ಹೋಗ್ಬಿಟ್ಟೆ ಬಂದ್ರು. ಆಮೇಲೆ ಒಂದು ದಿವಸ ಒಂದು ವಾರ ಹುಷಾರ್ ತಪ್ಪಿದ್ರು. ಅದ್ಮೇಲೆ ಸಡನ್ ಆಗಿ ಅವ್ರ ತಮ್ಮಂದು ರಿಟೈರ್ಡ್ ಆಗಿತ್ತು. ಸೊ ಅವರು ವಾಪಸ್ ಕೂರ್ಗ್ ಹೋಗ್ತಾ ಇದ್ರು. ಸೊ ಕೂರ್ಗ್ ಹೋಗ್ತಾ ಇದ್ರಲ್ಲ ಅಂದ್ಬಿಟ್ಟು ಇಲ್ಲ ಒಂದು ಬರ್ತ್ಡೇ ಇದಾಗಿತ್ತಲ್ಲ ಲಾಸ್ಟ್ ವೀಕ್, ಮೀಟ್ ಮಾಡೋಕ್ಕಾಗಿಲ್ಲ, ಹುಷಾರ್ ತಪ್ಪಿದ್ದೆ. ಸೊ ಕರೆದ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ದಾರೆ. ರಾತ್ರಿ ಎಲ್ಲ ಕೇಕ್ ಕಟ್ ಮಾಡಿ ತಿಂದು ಬೆಳಗ್ಗೆ ಎದ್ದಾಗ ಸ್ವಲ್ಪ ಅವರು ಹುಷಾರ್ ತಪ್ಪಿದ್ರು. ಬಂದು ನಾನು ರೆಗ್ಯುಲರ್ ಎಲ್ಲಿ ಕೂತ್ಕೊಳ್ತೀನಿ ಅಲ್ಲೇ ಕೂತ್ಕೊಳ್ಳೋರು ಮಮ್ಮಿ. ಸೊ ಹೇಳಿದೆ ಮಮ್ಮಿಗೆ, ಏನು ಮಮ್ಮಿ ಹಾಸ್ಪಿಟ್ಲ್ಗೆ ಹೋಗೋಣ? ಬೇಡ ಕಣ, ಏನು ಬೇಡ. ಅವ್ರಿಗೊಂದು ಓವರ್ ಎಸ್ ಎಲ್ಲ ತಗೊಂಡು ಡ್ರಿಂಕ್ ಎಲ್ಲ ಕೊಟ್ಬಿಟ್ಟು ಮೇಲ್ಗಡೆ ಅಕ್ಕನ ಮನೆ ಇದ್ದಿದ್ದು. ಸೊ ಅಲ್ಲೋಗಿ ಟಿಫನ್ ಮಾಡ್ಕೊಂಬನ್ನಿ, ನಾನು ಸ್ವಲ್ಪ ಮಲಗಿರ್ತೀನಿ ಅಂತ. ಸೊ ಬರ್ತಾ ಇದ್ದಂಗೆ ಮಮ್ಮಿ ಎದ್ದು ಶುರು ಮಾಡ್ತಾ ಇದ್ದಾರೆ. ನಾನು ಏನಾಯ್ತಮ್ಮ, ಯಾಕಂದ್ರೆ ಮೇಲೆ ಅಕ್ಕಂದ್ರೆ ಮನೇಲಿ ಎಲ್ಲರೂ ಕುತ್ಕೊಂಡು ಟಿಫನ್ ಮಾಡ್ತಾ ಇದ್ದೆ. ನಾನು ಬೇಗ ಕೆಳಗಡೆ ಓಡ್ಬಂದ್ಬಿಟ್ಟು ಮಮ್ಮಿ ಏನು ಮಾಡ್ತಾರೆ ನೋಡ್ಕೊಂಡ್ ಬಂದ್ಬಿಡೋಣ ಅಂತ. ಕೆಳಗೆ ಬಂದಿದ ತಕ್ಷಣ ನೋಡ್ತೀನಿ ಸ್ವಲ್ಪ ಉಸಿರು ಆಗ್ತಿತ್ತು ಅವ್ರಿಗೆ. ಸರಿ ಫಸ್ಟ್ ನಾವು ಹಾಸ್ಪಿಟ್ಲ್ಗೆ ಹೋಗೋಣ. ಮಮ್ಮಿ ಹಾಸ್ಪಿಟ್ಲ್ಗೆ ಬರಲ್ಲ ಅಂತ, ನಾವು ಕರ್ಕೊಂಡು ಹೋಗಿಲ್ಲ ಚೆನ್ನಾಗಿರೋರೇನೋ ಅವರು. ಏನಕ್ಕಂದ್ರೆ ಲಾಕ್ಡೌನ್ ಟೈಮ್ ಆಗಿದ್ದಲ್ಲ, ಇದು ಕೊರೋನಾ ಟೈಮ್, ಅದೆಲ್ಲ ಭಯ ಇತ್ತು. ಸೊ ಹೋಗಿದ ತಕ್ಷಣ ಹಾಸ್ಪಿಟಲ್ ನೋಡಿದ ತಕ್ಷಣ ಮಮ್ಮಿ ಎದ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಬಿಟ್ಟು ಇನ್ನೂ ಪ್ಯಾನಿಕ್ ಆಗ್ಬಿಟ್ಟು ತುಂಬ ಪ್ಯಾನಿಕ್ ಆಗ್ಬಿಟ್ರು. ಆ್ಯಂಡ್ ಹಾಸ್ಪಿಟಲ್ ನಾವು ಹೇಳಿದ್ವಿ, ಇಲ್ಲ ಅವ್ರಿಗೊಬ್ರಿಗೆ ಇದ್ದ ಅಭ್ಯಾಸ ಇಲ್ಲ, ಅವ್ರಿಗೆ ಯಾರೋ ಒಬ್ರು ಕೈ ಹಿಡ್ಕೊಂಡು ಕೂತಿರ್ಬೇಕು. ಹಾಸ್ಪಿಟಲ್ ಅಂದ್ರೆ ಅವ್ರಿಗೆ ಇದಿಲ್ಲ. ಇಲ್ಲ ಸರ್ ನಾವು ಬಿಡಂಗೇ ಇಲ್ಲ, ಇದು ಪ್ರೋಟೋಕಾಲ್ ಹಂಗೆ ಇರುತ್ತೆ ಅಂದ್ಬಿಟ್ಟು ಹಿಂಗೆ ಬಿಟ್ಟು ಹಿಂಗೆ ಬಂದಿದ್ದು ಅಷ್ಟೇ. ಮಮ್ಮಿನ ಒಂದು 10-15 ನಿಮಿಷ ಅಷ್ಟೇ ಇದ್ದಿದ್ದು. ಬೆಳಗ್ಗೆ 10 ಗಂಟೆಗೆ ಕರ್ಕೊಂಡು ಹೋಗಿದ್ದು, ಮಧ್ಯಾಹ್ನ 2 ಗಂಟೆ ಅಷ್ಟೇ ಮಮ್ಮಿ. ಇಟ್ ವಾಸ್ ಟೋಟ್ಲಿ ಶಾಕಿಂಗ್. ಏನಿಲ್ಲ ಕಾರ್ಡಿಯಾಕ್ ಅಷ್ಟೇ. ಅವ್ರಿಗೆ ಏನಾಗಿದೆ, ಅವ್ರಿಗೆ ಆಕ್ಸಿಜನ್ ತೊಗೊಳಕ್ಕೆ ಗೊತ್ತಾಗಿಲ್ಲ. ನಾವು ಮಾಸ್ಕ್ ಹಾಕಿದಾಗ ಬಿಕಾಸ್ ಅವ್ರು ಹೋಗೋದೇ ಇಲ್ವಲ್ಲ. ಸೊ ಆ ಮಾಸ್ಕ್ ಹಾಕಿದಾಗ ಅವ್ರಿಗೆ ಭಯ ಬಿದ್ದುಬಿಟ್ರು, ಏನೋ ಒಂದು ಜಾಸ್ತಿ ಆಗ್ಬಿಟ್ಟಿದೇನೋ, ದೊಡ್ಡದಾಗ್ಬಿಟ್ಟಿದೇನೋ ಅಂತ. ಅವ್ರು ಏನು ಮಾಡಿದ್ರು, ಇವರು ಆಕ್ಸಿಜನ್ ತೊಗೋತಾ ಇಲ್ಲ ಅಂದ್ಬಿಟ್ಟು ಡೈರೆಕ್ಟ್ ಬಾಯಿಗೆ ಪೈಪ್ ಹಾಕ್ತಿದ್ರು. ಅದು ಎದ್ರುಕೊಂಡು ಇರೋದಷ್ಟೇ. ಅದು ಹಾರ್ಟ್ ಅಟ್ಯಾಕ್ ಆಗಿರೋದು ಮಮ್ಮಿ ಭಯ ಬಿದ್ದುಬಿಟ್ರು. ಇಲ್ಲಾಂದ್ರೆ ಎಷ್ಟು ಮಿಸ್ ಮಾಡ್ಕೋತೀಯ ಅಮ್ಮ? ತುಂಬ ಈ ಸಕ್ಸಸ್ ಎಲ್ಲ ಮಮ್ಮಿ ನೋಡ್ಬೇಕಿತ್ತು. ಅದೇ ಹೇಳಿದ್ನಲ್ಲ, ದಿಸ್ ವಾಸ್ ಲೈಕ್ ಅನದರ್ ಡ್ರೀಮ್. ನನ್ನ ಮಗ ಬಿಗ್ ಬಾಸ್ಗೆ ಹೋಗ್ಬೇಕು, ಎಲ್ಲರೂ ಹೋಗ್ತಾ ಇದ್ದಾರೆ, ನೀನು ಯಾಕೆ ಹೋಗೋಕ್ಕಾಗ್ತಿಲ್ಲ? ಆಗುತ್ತೆ, ಟೈಮ್ ಬರಬೇಕು ಅಂತ. ಅವ್ರ ಆಶೀರ್ವಾದನೇ ಅನ್ಸುತ್ತಾ ಇವಾಗ? ಅಫ್ಕೋರ್ಸ್ ಬಿಗ್ ಬಾಸ್ಗೆ ಹೋಗಿದ್ದು. ಆ್ಯಂಡ್ ನಿನ್ನ ಮದುವೆ ನೋಡಬೇಕು, ನಿನ್ನ ಮಗನ ನೋಡಬೇಕು. ಸೊ ಅದೆಲ್ಲ ಮಮ್ಮಿಗೆ ಒಂದು ಬಿಗ್ಗೆಸ್ಟ್ ಡ್ರೀಮ್. ನನ್ನ ಮಗ ಯಾರನ್ನೂ ಆಗಲ್ಲ ಅಂತ ಕೂತ್ಕೊಂಡಿದ್ದಾನೆ, ಅವ್ನು ಆಗ್ಬಿಟ್ರೆ ಸಾಕು ನನಗೆ ಇನ್ನೇನು ಬೇಡ ಹಂಗೆ. 1 ವಾರಕ್ಕೆ ಮುಂಚೆ ಮಾತಾಡಿದ್ದು ನಾನು. ಮಮ್ಮಿ ತೀರೋಕೆ 1 ವಾರಕ್ಕೆ ಮುಂಚೆ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಸುಮ್ಮನೆ ಮಮ್ಮಿ ಒಂದ್ಸರಿ ಬೋರ್ಡ್ ಹೊಡ್ಸ್ಬಿಟ್ಟು ನೋಡಲ್ಲ ಅಂತ. ನೀನು ಬೋರ್ಡ್ ಗಿಡಲ್ಲ ಹೊಡ್ಸ್ಬೇಡ, ನಿನ್ನ ಕೂದಲೇ ಚಂದ, ನಿನ್ನ ಕೂದಲೇ ಲಕ್ಷಣ ಅಂತ. ಅದು ನೋಡಿದ್ರೆ ಮಮ್ಮಿ ತೀರೋದ್ರು ಮಮ್ಮಿಗೋಸ್ಕರ ತೆಗಿಬೇಕಾಯ್ತು. ದಟ್ ವಾಸ್ ಲೈಕ್ ಟೋಟಲಿ ಡಿಫ್ರೆಂಟ್ ಫಾರ್ ಮಿ. ಅದನ್ನೆಂತೂ ಮರೆಯೋಕೆ ಈಗಲೂ ಮಿಸ್. ಅಂದರೆ ಒಂದು 31 ವರ್ಷ ಒಂದು ತಾಯಿ ಜೊತೆಲಿದ್ದು, ಒಂದು ಹೆಣ್ಣು ಮನೇಲಿದ್ದು ನೋಡ್ಕೋತಿದ್ದವರು ಸಡನ್ ಆಗಿ ನಾಳೆ ಬೆಳಗ್ಗೆ ಕಣ್ಬಿಟ್ಟಾಗ ಆ ಜೀವ ಇಲ್ಲ ಅಂದಾಗ ಹೌ ಡಿಡ್ ಯು ಟೇಕ್ ಇಟ್? ಆಗಲ್ಲ, ಈಗಲೂ ಅದು ತುಂಬಾ ಎಮೋಷನ್ಸ್ ಅವೆಲ್ಲ. ಈಗಲೂ ಒಂದೊಂದ್ಸರಿ ನೆನೆಸ್ಕೊಂಡು ನನ್ನ ವೈಫ್ಗೆ ಹೇಳ್ಬಿಟ್ಟು ನಾನು ಒಂದೊಂದ್ಸರಿ ಹತ್ಬಿಟ್ಟಿದ್ದೀನಿ. ಯಾಕಂದರೆ ಇಟ್ ವಾಸ್ ಆರ್ ಡ್ರೀಮ್. ಎಕ್ಸಾಕ್ಟ್ಲಿ. ಸೊ ಆ ಡ್ರೀಮಲ್ಲಿ ಇರ್ಬೇಕಾದ್ರೆ ಅದನ್ನೇ ಹೇಳ್ದಲ್ಲ, ನಮ್ಮ ತಾಯಿ ಕಣ್ಣು ಹೆಂಗಿದೆಯೋ ಅವಳದು ಅದೇ ಥರ ಇರೋದು. ಅದಕ್ಕೋಸ್ಕರ ನನಗೆ ತುಂಬ ಜಾಸ್ತಿ ಅಟ್ರಾಕ್ಟ್ ಆಗಿದೆ ಅವಳು. ಸೊ ಇವಾಗ ಆ ಜಾಗ ಅವಳು ತೊಗೊಳ್ತಿದ್ದಾಳೆ, ಅವಳು ನಾನು ತುಂಬ ಕೇರ್ ಮಾಡ್ತಿದ್ದಾಳೆ. ಇನ್ನು ಶಿ ಈಸ್ ಟೇಕಿಂಗ್ ಕೇರ್ ಆಫ್ ಮೀ ವೆರಿ ವೆಲ್. ನೋಡ್ತಾ ಇದ್ದೀನಲ್ಲ, ಶಿ ಟೇಕ್ ಕೇರ್ ಆಫ್ ಮೀ ಲಾಟ್. ಅದೊಂದು ಖುಷಿ ಇದೆ. ಸೂಪರ್. ಓಕೆ, ಸೂಪರ್. ಎಮೋಷ್ನಲ್ ಇಂದ ಹೊರಗಡೆ ಬರೋಣ. ಕಮ್ಮಿಂಗ್ ಟು ಬಿಗ್ ಬಾಸ್ ಸೀಸನ್ 11 ಹೊಸ ಅಧ್ಯಾಯ. ಏನಪ್ಪ, ಹೆಂಗ್ ಬಂತು? ಯಾರು ಅಪ್ರೋಚ್ ಮಾಡಿದ್ರು? ಹೆಂಗಾಯ್ತು? ಅದು ಅನ್ಫಾರ್ಚುನೇಟ್ಲಿ ಆಗಿದೆ. ಇದನ್ನು ಅಷ್ಟೇ. ಅನ್ಫಾರ್ಚುನೇಟಾ? ಜಸ್ಟ್ ನಾನು ಫಾರ್ಚುನೇಟ್ಲಿ ಆಗಿದ್ದು ಬಿಗ್ ಬಾಸ್ ನಿಮಗೆ? ಇಲ್ಲ, ನಾನು ನೀತು ಸುಮ್ಮನೆ ಶಟಲ್ ಬ್ಯಾಟ್ಮೆಂಟ್ ಆಡ್ತಿದ್ವಿ, ಅಪ್ಪು ಕಪ್ ಆಡ್ತಿದ್ವಿ. ನಮ್ಮ ಟೀಮಲ್ಲಿ ಇದ್ವಿ. ನೀತು ಹೋದ ಸೀಸನ್ ನೀತು ಹತ್ರ ಮಾತಾಡ್ತಿರ್ಬೇಕಾದ್ರೆ ನೀತು ವಾಸ್ ಲೈಕ್
ನೀವ್ ಯಾಕೆ ಬಿಗ್ ಬಾಸ್ಗೆಲ್ಲ ಹೋಗಲ್ಲ? ಒಂದ್ 2-3 ಸರಿ ಟ್ರೈ ಮಾಡಿದೆ, ಅದಾದ್ಮೇಲೆ ನಾವು ಕೇಳಕ್ಕೆಲ್ಲ ಹೋಗೋದಿಲ್ಲ. ಇಲ್ಲ ನಿಮ್ಮಂತವ್ರಲ್ಲ, ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು ನೀವು ಹಂಗೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಎಲ್ಲ ಗೊತ್ತಿತ್ತಲ್ಲ, ನನ್ಗೆ ಇಷ್ಟ ಆಗಿದೆ ಎಕ್ಸ್ಪೀರಿಯನ್ಸ್. ಶಿ ವಾಸ್ ಲೈಕ್ ಇರಿ ನಾನೇ ರೆಫರ್ ಮಾಡ್ತೀನಿ ಅಂತ. ಸರಿ ಆಯ್ತಮ್ಮ ನಿನ್ ಇಷ್ಟ, ಬಟ್ ನಾನೇನಂತೂ ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಆಮೇಲೆ ನೋಡಿದ್ರೆ ಇಮಿಡಿಯೇಟ್ ಆಗಿ ಆಫ್ಟರ್ 2 days ಫೋನ್ ಬಂತು. ಫೋನ್ ಮಾಡಿದ್ರು, ಸರ್ ಈ ಥರ ಇಂಟ್ರೆಸ್ಟ್ ಇದೆಯಾ? ಕೊಟ್ಟರೆ ಮಾಡೋಣ ಸರ್, ಅದಕ್ಕೇನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಹಂಗೆ ಸ್ಟಾರ್ಟ್ ಆಗಿದ್ದು. ಆಮೇಲೆ ಇಮಿಡಿಯೇಟ್ ಪ್ರೊಫೈಲ್ಗಳು ಚೇಂಜ್ ಆಯಿತು ಎಲ್ಲ ಆದಾಗ ನಂದು ಆಲ್ಮೋಸ್ಟ್ ಸೆಪ್ಟೆಂಬರ್ ಫಸ್ಟ್ ವೀಕೆ ಕನ್ಫರ್ಮ್ ಆಗೋಯ್ತು. ಓಕೆ, ಅರ್ಲಿಯೆಸ್ಟ್ ಕನ್ಫರ್ಮೇಷನ್ ನಿಂದು. ಓಕೆ, ಅದು ಲಾಸ್ಟ್ ವರೆಗೂ ನಮ್ಗೆ ಹೇಳಿರಲಿಲ್ಲ, ಬಟ್ ನಂಗೆ ಆಲ್ಮೋಸ್ಟ್ ಗೊತ್ತಾಗೋಗಿತ್ತು ಕನ್ಫರ್ಮ್ ಅಂತ. ಏನಕ್ಕೆ ಮುಂಬೈ ಟೀಮ್ ಹತ್ರ ಮಾತಾಡಿದ್ರು, ಅವ್ರು ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಸೂಪರ್ ಸರ್, ಚೆನ್ನಾಗಿ ಮಾತಾಡ್ತೀರಾ ನೀವು, ನಾನೇನಕ್ಕೆ ಎದ್ರಕೊಂಬೇಕು ಮಾತಾಡ್ಬೇಕಂತ ತಲೆನೇ ಕೆಡ್ಸ್ಕೊಳ್ಳಲ್ಲ, ಎಲ್ಲಿದ್ರು ನಾನು ಹಿಂಗೆ ಮಾತಾಡೋದು. ಸೂಪರ್, ನಮ್ಗೆ ಇಂಥವ್ರೆ ಬೇಕು ಸರ್ ಹಂಗೆ. ಆಮೇಲೆ ಡೈರೆಕ್ಟ್ ಆಗಿ ಏಮಂತ ಹೇಳಿದ್ರು, ಇಲ್ಲ ಸರ್ ಮುಂಬೈ ಟೀಮ್ ಇಸ್ ವೆರಿ ಇಂಪ್ರೆಸಿವ್ ಅಬೌಟ್ ಯು, ನೀವು ಏನೋ ಒಂದು ಮಾಡ್ತೀರಾ, ನೀವು ಗ್ಯಾರಂಟಿ ಬಿಗ್ ಬಾಸ್ ಮನೆಗೆ ಹೋದ್ರೆ. ಮಾಡ್ತೀವಿ ಸರ್, ಸ್ಪೋರ್ಟ್ಸ್ ಮೆನ್ನು ಏನಂತಾರೆ ಹಸಿವು ಜಾಸ್ತಿ ಇದೆ ನಮಗೆ, ಇಂಡಸ್ಟ್ರಿ ಏನೋ ಒಂದು ಮಾಡ್ಬೇಕು ಅನ್ನೋದು ಹಸಿವು ಜಾಸ್ತಿ ಇದೆ. ಅದು ಯಾವತ್ತೂ ಕಮ್ಮಿ ಆಗಲ್ಲ, ನನಗೆ ಜಾಸ್ತಿನೇ ಆಗ್ತಿರುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಹಂಗೆ ಸಿಕ್ಕಿದ್ದು. ಅದಾಯ್ತು, ಎಲ್ಲ ಫಿಕ್ಸ್ ಆಯ್ತು. ಮನ್ಸಲ್ಲಿ ಏನ್ ಅನ್ಕೊಂಡು ಹೋದೆ ಮಗ ಬಿಗ್ ಬಾಸ್ ಒಳಗೆ? ಮೊದಲನೇ ಹೆಜ್ಜೆ ಇಡಬೇಕಾದ್ರೆ ಏನ್ ಅನ್ಕೊಂಡು ಹೋಗಿದ್ದೆ, ಏನ್ ಮಾಡ್ಬೇಕು ಅಂತ ಹೋಗಿದ್ದೆ? ಏನಿಲ್ಲ, ಜಸ್ಟ್ ಐ ವಾಸ್ ಲೈಕ್, ಮಮ್ಮಿದ ಆಸೆ. ಮಮ್ಮಿ ಹೇಳಿದ್ರು ನೀನು ಸುಮ್ಮನೆ ಒಳಗೆ ಹೋಗಿ ಬಂದ್ರೆ ಸಾಕು ಅಂದಿದ್ರು. ಇಲ್ಲ ಮಮ್ಮಿ ನಿನಗೋಸ್ಕರ ಶೀಲೆ ತಗೊಂಡ್ಬರ್ತೀನಿ ಅಂತ ಒಳಗೆ ಆ್ಯಕ್ಚುಲಿ ಹೇಳ್ಬೇಕು. ಏನಕ್ಕಂದ್ರೆ ನನ್ನ ಆಸೆ ಇದ್ದಿದ್ದು ಎಂಟೈರ್ ಬಿಗ್ ಬಾಸ್ ಟೀಮ್ ಅವ್ರಿಗೂ ಹೇಳಿದ್ದೆ ನಾನು. ನಮ್ಮ ಅಮ್ಮಂದು ಆಸೆ ಇದ್ದಿರೋದು ಇದೊಂದು ಆಸೆ, ಒನ್ ಆಫ್ ದಿ ಡ್ರೀಮು. ಸೊ ಆ ಡ್ರೀಮ್ನ ಫುಲ್ಫಿಲ್ ಮಾಡಬೇಕು ಅಂದರೆ ಅವ್ರ ಜೊತೆಲಿದ್ದಿದ್ರೆ ಅವ್ರು ತಲೆ ಕೆಡ್ಸ್ಕೊತಿರ್ಲಿಲ್ಲ, 15 ಹೆಸರು ಬಂದ್ರು ತಲೆ ಕೆಡ್ಸ್ಕೊಳ್ಳೋದು. ಬಟ್ ಇವತ್ತು ಅವ್ರು ಇಲ್ಲ ಅನ್ಬೇಕಾದ್ರೆ ನನ್ನ ಆಸೆ ಇನ್ನೊಂದು ಪಟ್ಟು ಜಾಸ್ತಿ ಆಗಿದೆ. ವಿತ್ ಕಪ್ ತೊಗೊಂಡು ನಮ್ಮ ಅಮ್ಮನ ಮುಂದೆ ಇಡಬೇಕು ಅಂತ ಆಸೆ ಇದೆ ಅಂತ ಹೋಗಿದ್ದು. ಅದು ಅನ್ಫಾರ್ಚುನೇಟ್ಲಿ ಏನೇನೋ ಆಗೋಗಿ ಏನೇನೋ ಆಯಿತು. ಬಟ್ 3 ವಾರ ಇದ್ರೂ ಐ ವಾಸ್ ಇನ್ ದ ಪ್ರಾಮಿಸಿಂಗ್ ವೇ. ಡೆಫಿನೆಟ್ಲಿ ಅಲ್ಲೆಲ್ರಿಗೂ ನಿನ್ ಕಣ್ಣಲ್ಲಿದ್ದ ಹಸ್ಪ ಕಾಣಿಸ್ತಾ ಇತ್ತು. ನಾನು ಈ ಶೋ ಇಂದ ನಾನು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಹಸ್ಪು ನಿನ್ ಕಣ್ಣಲ್ಲಿರೋದು ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಅದಕ್ಕೆ ನೀನು ಹೋಗಿದ್ದಿನ ಪ್ರತಿಯೊಬ್ರು ಹತ್ತಿದ್ದು. ಸೊ ಏನಾಯ್ತು ಆ ಸಿಚುಯೇಷನ್? ವಾಟ್ ಹ್ಯಾಪನ್ ಆಕ್ಚುಲಿ ಒಳಗೆ? ಬಿಕಾಸ್ ನಾನು ಆ ವಾರ ಕ್ಯಾಪ್ಟನ್ ಆಗಿದ್ದೆ, ನನಗೆ ಫೋನ್ಸು ಅಲ್ಲಿ ಇಲ್ಲಿ ಬಿಗ್ ಬಾಸ್ ಫೋನ್ ಮಾಡೋರು, ಇಲ್ಲಿ ಬಂದು ಇಲ್ಲಿ ತಡಿಬೇಕಾಗ್ತಿತ್ತು, ಫೋನ್ಗೆ ಹೋಗ್ತಾ ಇದೆ ಮತ್ತೆ ಬರ್ತಾ ಇದ್ದೆ, ಆ ಟೆನ್ಷನ್. ಈ ಗ್ಯಾಪಲ್ಲಿ ವಾಸ್ತವವಾಗಿ ಏನ್ ನಡೀತು? ಇಲ್ಲ, ನಾನು ಆಲ್ರೆಡಿ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೆ. ಇವಾಗ ಯಾವಾಗ ನಾನು ಒಳಗಿದ್ನಲ್ಲ, ಇದು ನರ್ಕಲೋಕದಲ್ಲಿ ಇದ್ದಾಗ ನಾನು ಹಿಂಗೆ ಹೇಳ್ತಿದ್ದೆ, ಮಗ ಸ್ವಲ್ಪ ತಡ್ಕೋ. ನಾನೊಂದ್ಸತಿ ನನ್ನ ಕಂಟ್ರೋಲ್ ಹೋಗ್ಬಿಟ್ಟಿತ್ತು ನಿಂದು. ನಾನು ಏನಕ್ಕೆ ಪೇಷನ್ಸ್ ಅಲ್ಲಿ ಇದ್ದೆ ಅಂದ್ರೆ ನಮಗೆ ಅವಾಗ ಮೆಂಟಲ್ ಸ್ಟ್ರೆಂತ್ ಜಾಸ್ತಿ ಬೇಕಿತ್ತು. ಹೌದು. ಸೊ ನಾನು ಎಷ್ಟೇ ಊಟ ಇದ್ರು ಏನೇ ಇದ್ರು ಚೆನ್ನಾಗಿಲ್ಲ ಅಂದ್ರೂ ನಾನು ಹಿಂಗೆ ಅದು ಪದೇ ಹೇಳ್ತಾ ಇದ್ದೆ, ಕೂಲ್ ಆಗಿದ್ಬಿಡು, ಆಮೇಲೆ ನೋಡ್ಕೊಳ್ಳೋಣ, ಒಂದು ಸ್ವಲ್ಪ ಟೈಮ್ ಕೊಡು ಹಂಗೆ ಅಂತ ಅಂದ್ಬಿಟ್ಟು. ಬಿಕಾಸ್ ಮೈ ಪ್ಲಾನ್ ವಾಸ್ ಲೈಕ್ ಐ ವಾಂಟ್ ಟು ಶಿಫ್ಟ್ ಎಂಟೈರ್ ಪೀಪಲ್ ದೇರ್. ಎಕ್ಸಾಕ್ಟ್ಲಿ, ಅಷ್ಟು ಇಡೀ 7 ಜನ ಆ ಕಡೆ ಹೋಗ್ಬೇಕು ಅಷ್ಟೇ. ಸೊ ಹಂಗಿದ್ದಾಗ ನಾನು ಏನಕ್ಕೆ ಆ ಕಷ್ಟ ನೋಡಿದ್ವಿ. ಎಕ್ಸಾಕ್ಟ್ಲಿ. ಆ ಕಷ್ಟದಲ್ಲಿ ಇದ್ದಾಗಲೂ ನನಗೆ ಐ ನೋ ಜಗದೀಶ್ ಇಸ್ ಗೋಟ್ ಟು ಟ್ರಿಗರ್ ಫಾರ್ ಎವ್ರಿ ಒನ್. ಅದರಲ್ಲೂ ಎಸ್ಪೆಷಲಿ ನನಗೆ ಬಂದೇ ಬರುತ್ತೆ ಅಂತ ಗೊತ್ತಿತ್ತು ನನಗೆ. ಸೊ ಬಂದರೂ ನಾನು ಎಷ್ಟು ಕಾಮಾಗಿರ್ಬೇಕು ಅಷ್ಟೇ ಕಾಮಾಗಿರ್ತಿದ್ದೆ. ಆಮೇಲೆ ಏನಕ್ಕೆ ಅಂದ್ರೆ ನನಗೆ ಫುಡ್ ಫಸ್ಟ್ ಫ್ಲಕ್ಚುಯೇಟ್ ಆಗ್ತಿತ್ತು. ಎಕ್ಸಾಕ್ಟ್ಲಿ. ಸೊ ಹಂಗಿರ್ಬೇಕಾದ್ರೆ ನನ್ನ ಮೆಂಟಲ್ ಪ್ರೆಷರ್ ಬಿಟ್ಕೊಂಡ್ರೆ ಕತೆ ಮುಗೀತು, ಬೇರೆ ಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ತುಂಬ ಜನ ಅದನ್ನೇ ಹೇಳಿದ್ರು, ಏನು ಕಾಮಾಗಿದ್ದಲ್ಲ ನಿಮ್ಗೆ ಹಂಗೆ ಇರಬೇಕಾಗಿತ್ತು. ನಾನು ಸ್ವಲ್ಪ ಮೆಂಟಲಿ ನಾನು ಪ್ರೆಷರ್ ತೊಗೊಂಡ್ಬಿಟ್ಟಿದ್ರೆ ಫಸ್ಟ್ ಯಾರು ಹೊಡಿತಿದ್ರು ಗೊತ್ತಿಲ್ಲ, ನಾನಂತೂ ಹೊಡಿತಿದ್ದೆ. ಯಾಕಂದ್ರೆ ಅಲ್ಲಿ ದುಡ್ಕೋಂಥ ಪರಿಸ್ಥಿತಿ ನಾವು ಇರಲಿಲ್ಲ. ಊಟ ಗೀಟ ಅಲ್ಲಿ ನರ್ಕ ಇದು. ಆಮೇಲೆ ಇನ್ನೊಂದೇನಂದ್ರೆ ನಾನು ಅದೇ ಹೇಳೋದಲ್ಲ, ಒಳಗೆ ಹೋಗ್ಬೇಕಾದ್ರೆ ಏನು ಅನ್ಕೊಂಡು ಹೋಗಿದ್ದೆ ಅಂತ, ಅದಕ್ಕೆ ನನ್ನ ಪ್ಲಾನ್ ಆಗಿದ್ದೆ. ಐ ವಾಂಟ್ ಟು ವಿನ್ ದಟ್ ಶೋ. ಇವತ್ತು ನಾನು ಇಡೀ ಎಂಟೈರ್ ಕರ್ನಾಟಕದ ಒಂದು ಮನ್ಸು ಗೆದ್ದಿದ್ದೀನಿ ಅನ್ಬೇಕಾದ್ರೆ ಆ 15 ದಿವಸದಲ್ಲಿ ಇದ್ದಿದ್ದು ಇವತ್ತು ನಾನು ಗೆದ್ದು ಬಂದಿದ್ರೆ ಏನಾಗ್ತಿತ್ತು ಅಂತ. ಎಕ್ಸಾಕ್ಟ್ಲಿ. ಆ 15 ದಿನದ ಇಂಪ್ಯಾಕ್ಟ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಇನ್ನು 3 ತಿಂಗಳು 4 ತಿಂಗಳು ಇದು ಬಿಟ್ಟಿದ್ರೆ. ಅಂಡ್ ನಾನು ಹೊರಗೆ ಬಂದ ಮೇಲೂ ಅಷ್ಟೇ ಪ್ರತಿಯೊಬ್ರು ಹೇಳಿದ ಒಂದೇ ಮಾತು, ಇಲ್ಲ ನೀನೇ ಗೆಲ್ಲೋ ಕ್ಯಾಂಡಿಡೇಟ್ ಅಲ್ಲಿ. ನಾನು ಅದನ್ನೇ ಹೇಳಿದೆ, ಇಲ್ಲ ಎಲ್ಲ ಪ್ರತಿಯೊಬ್ರು ಅದೇ ಹಸಿವಲ್ಲಿ ಬಂದಿರ್ತಾರೆ, ಬಟ್ ನಾನು ನನ್ನ ಆಟನ ಆಡ್ಲೇಬೇಕು, ಗೆಲ್ಲೇಬೇಕು. ನಾನು ಟಾಸ್ಕ್ ಒಂದೇ ಇಟ್ಕೊಂಡಿದ್ದು. ಇನ್ನು ಬೇರೆಯವ್ರ ಮನಸ್ಸಲ್ಲಿ ನಾನು ಏನೂ ಆಟ ಆಡಕ್ಕೆ ಹೋಗಲ್ಲ. ಟಾಸ್ಕ್ ಅಂತ ಟಾಸ್ಕ್ ಮಾಡ್ತೀನಿ. ಅದು ಬಿಟ್ಟ ಮೇಲೆ ಎಲ್ಲರೂ ನನ್ನ ಫ್ರೆಂಡ್ಸ್ಗಳೇ, ಇಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ ಅಲ್ಲಿ ನಾವು ಒಬ್ರೊಬ್ರು ಕೇರ್ ಮಾಡಲೇಬೇಕು, ಹಂಗೆ ಇರ್ತೀನಿ ನಾನು. ಸೊ ಅದು ವಾಸ್ ಮೈ ಪ್ಲ್ಯಾನ್ ಅಷ್ಟೇ. ಇದು ಯಾವಾಗ ಅಂದರೆ ಅಲ್ಲಿಂದ ಈ ಕಡೆ ಶಿಫ್ಟ್ ಆದಮೇಲೆ ಸ್ವರ್ಗಕ್ಕೆ ಬಂದಮೇಲೆ ಏನಾಯಿತು, ಫಸ್ಟ್ ಡಾಮಿನೇಷನ್ ಶುರುವಾಯಿತು. ನೀವು ಅಲ್ಲಿದ್ದವ್ರು, ನಾವು ಫಸ್ಟ್ ಇಲ್ಲಿ ಸೀನಿಯರ್ಸ್ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಪರವಾಗಿಲ್ಲ, ನೀನೇ ಮಾಡ್ಕೊ ಟಾಸ್ಕ್ ಅಂತ. ಬಟ್ ಯಾರ್ದು ಇರಲಿಲ್ಲ, ಅವ್ರೊಬ್ರದ್ದು ಬಿಟ್ಟು ಆ ಥರ ಯಾರ್ದು ಇರಲಿಲ್ಲ. ಆಮೇಲೆ ನಾನು ಒಂದು 2-3 ಸರಿ ವಿಕ್ಕಿ ಹತ್ರ ಮಾತಾಡ್ಬೇಕು ಹೇಳಿದೆ, ಸಮಥಿಂಗ್ ಪ್ಲಾನಿಂಗ್ ಈಸ್ ಗೋಯಿಂಗ್ ಆನ್, ಯಾರು ಗೊತ್ತಿದ್ರೆ ಸ್ಟಿಕ್ ಆಗಬೇಡ. ಯಾರ್ಯಾರ್ದು ಹೆಂಗೆ ಪ್ಲಾನ್ ನಡೀತಿತ್ತು ನಂಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಒಂದು 2-3 ಸರಿ ಕರೆದ್ಬಿಟ್ಟು ವಿಕ್ಕಿಗೂ ಹೇಳಿದೆ, ಒಂದು ಪ್ಲಾನ್ ಆಗ್ತಿದೆ, ಒಂದು ಇದು ಪ್ಲಾನ್ ಆಗ್ತಿದೆ. ನಾನು ನಿನ್ನ ಹತ್ರ ಬಂದು ಹೇಳಿದೆ ಹೆಂಗಿರ್ಬೇಕು, ಏನು ಮಾಡಬೇಕು.
ಸೊ ಐ ವಾಸ್ ಲೈಕ್ ಸ್ಟಡಿಂಗ್ ಈಚ್ ಅಂಡ್ ಎವ್ರಿ ಒನ್. ಇದ್ರಲ್ಲಿ ಮೇನ್ ಕಲ್ಪ್ರಿಟ್ ಯಾರಾಗ್ತಾರೆ ಅಂತ ನಂಗೆ ಗೊತ್ತಾಗ್ತಿತ್ತು. ಸೊ ನಾನು ಹೇಳಿದೆ ಜಗದೀಶ್ ಮಾಡೇ ಮಾಡ್ತಾನೆ, ನೀವು ಕಾಮಾಗಿದ್ಬಿಡು. ಅವನು ಒಂದ್ ದಿವಸ ಅವ್ನು ಟ್ರಿಗರ್ ಆಗಿ, ಸೊ ಅದಕ್ಕಾದ್ಮೇಲೆ ನಾನು ಅದನ್ನೇ ಪ್ಲಾನ್ ಮಾಡ್ಕೊಂಡಿದ್ದು, ನೀನು ಸುಮ್ಮನೆ ಇದ್ಬಿಡು. ಅವ್ನಿಗೆ ಯಾವಾಗ ನಾನು ಒಳಗೆ ಹೋದೆ ತ್ರಿವಿಕ್ರಮ್ ಒಂದ್ ಸ್ವಲ್ಪ ಬಲ ಬಂತು. ಹೌದು. ಆಮೇಲೆ ಟಾಸ್ಕ್ ಅಂತ ಬಂದಾಗ್ಲೂ ಅಷ್ಟೇ. ಸೊ ಅವನಿಗೆ ಸ್ವಲ್ಪ ಇದಾಯ್ತು, ಇಲ್ಲ ಮಗ ನೀನು ಎತ್ತಾಕದೆಲ್ಲ ನನಗೆ ಸುಸ್ತಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಸೊ ಹಂಗಿರ್ಬೇಕಾದ್ರೆ ನಾವಿಬ್ರು ಪ್ಲಾನ್ ಮಾಡ್ಕೊಂಡ್ವಿ, ಆಯ್ತು ನೆಕ್ಸ್ಟ್ ವೀಕಿಂದ ಏನೋ ಬೇರೆ ಪ್ಲಾನ್ ಮಾಡೋಣ, ಹಿಂಗೆ ಎಲ್ಲರೂ ಕರ್ಕೊಂಡ್ಬರ್ಬೇಕು ನಾವೀಗ. ಅದೇ ಟೈಮಲ್ಲಿ ಅದನ್ನ ಹೊಡೆದಾಕಿದ್ರು. ಸೊ ನೀವೆಲ್ಲ ಬಂದ್ಬಿಟ್ರಿ ಅದ್ರಲ್ಲಿ. ಅದೇ ನಾನು ಅದೇ ಕ್ಯಾಪ್ಟನ್ ಆಗಿದ್ದೆ, ಅದ್ರೊಳಗೆ ಕ್ಯಾಪ್ಟನ್ ಆಗಿ ಬಂದ್ಬಿಟ್ಟಿದೆ ನೀನು. ಸೊ ಬಂದಾಗ ನಾನು ಅದನ್ನೇ ಹೇಳಿದ್ದು, ಆಯ್ತು ಇವಾಗ ಸುಶೀರಾಗಿದ್ದಾನಲ್ಲ ಬಿಡು, ನೆಕ್ಸ್ಟ್ ಒಬ್ಬೊಬ್ಬರು ಆಗ್ತಾರಿದ್ರು, ಇಂಥ ಕೆಡ್ಸ್ಕೊಳ್ಳೋದು ಬೇಡ. ಬಟ್ ಆ ಪರ್ಟಿಕ್ಯುಲರ್ ಮೂಮೆಂಟ್ ಏನಾಯ್ತು? ವಾಟ್ ಟ್ರಿಗರ್ಡ್ ಯು ಸೋ ಮಚ್ ಆ ಮೂಮೆಂಟ್? ನನಗೆ ಅನ್ಸಿದ್ದು ಒಂದೇ, ನೀನು ಹುಡುಗರ ಮೇಲೆ ಏನ್ ಬೇಕಾದ್ರೆ ಕಿರ್ಚಾಡ್ಕೋಬಹುದು. ಎಕ್ಸಾಕ್ಟ್ಲಿ. ಹೆಣ್ಣು ಮಕ್ಳು ಇದ್ದಿದ್ದಲ್ಲಿ ಅಂಡ್ ಲಿಟ್ರಲಿ ಇಸ್ ಟಚಿಂಗ್. ಹೌದು, ಕಾಣಿಸುತ್ತೆ ಕಣ್ಣೆದುರುಗಡೆ. ಕೋಟೊಳಗೆ ಕೈ ಹಾಕೊಂಡು ಮುಟ್ಟೋದು. ಪಾಪ ಎಲ್ಲರೂ ಹೈಟ್ ಬೇರೆ ಕಮ್ಮಿ ಇದಾರೆ. ಪಾಪ ಅವಳ ಮಾನಸನು ಇದ್ದಾಗಲೂ ಅಷ್ಟೇ, ಅವಳ ಅಣ್ಣ ಅನ್ಕೊಂಡು ಓಡಾಡ್ತಿದ್ದು. ಅವಳು ಅಳ್ತಾ ಇದ್ದಾಳೆ ಅಲ್ಲಿ, ಅವಳ ಕಣ್ಣೆದುರುಗಡೆ ಕಾಣಿಸ್ತಾ ಇದೆ. ನಾನಂತೂ ಒಂದ್ 2-3 ಸರಿ ಬಂದು ಅದೇ ಆಯ್ತು ಏನೋ ಮಾಡ್ಕೊಡ್ರಪ್ಪ ಹೆಣ್ಮಕ್ಳು ಹಂಗೆ ಅನ್ಕೊಂಡು ಮಧ್ಯೆಲ್ಲ ಅವ್ನ ಮೈ ಮೇಲೆ ಬೀಳ್ಬೇಕು ಅಡ್ಡೋಗಿ ನಿಂತ್ಕೊಂಡೆ. ಅದಾದ್ಮೇಲೆ ಬಿಗ್ ಬಾಸ್ 2 ಸರಿ ಕರೆದ್ರು, ಬಂದು ಕೂತ್ಕೊಳ್ಳಿ. ಹೌದೌದೌದು. ಆಮೇಲೆ ಕೂತ್ಕೊಳ್ಳಿ ಅಂತ ಕರೆದಾಗ್ಲಿ ಮತ್ತೆ ಮೈ ಮೇಲೆ ಬೀಳಕ್ ಹೋದಲ್ಲ ಅಂತ ಹಿಂಗೆ ತಳ್ಳಿದ್ ಅಷ್ಟೇ. ಇಟ್ ವಾಸ್ ಜಸ್ಟ್ ಅ ಪುಷ್ ಅಷ್ಟೇ. ಅಷ್ಟೇ ತಾನಾಗಿದ್ದು? ಅಷ್ಟೇ ಆಗಿದ್ದು. ಓಕೆ. ಅಷ್ಟಕ್ಕೆ ನಾನು ಹೊರಗೆ ತೆಗೆದಿದ್ದು ನನಗೆ ಶಾಕು. ಅಂಡ್ ಅದಾದ್ಮೇಲೆ ನಿಮ್ಗೂ ಗೊತ್ತು ಎಷ್ಟೆಷ್ಟು ಯಾರೋ ದೊಡ್ಡ ದೊಡ್ಡ ಗಲಾಟೆಗಳು. ಅದಕ್ಕೆ ಬರ್ತೀನಿ ನಾನು ಇವಾಗ. ಎಷ್ಟು ಅನ್ಫೇರ್ ಅನ್ನಿಸ್ತಿದ್ದೆ ತುಂಬಾನೇ. ಇವಾಗ ನಾನು ಎಲ್ಲೂ ಕಾಣಿಸ್ತಾ ಇರ್ಲಿಲ್ಲ. ಜಗಳ ಅಂತ ಬಂದಾಗ ನಾನು ಕಾಣಿಸ್ತಿದ್ದೆ ಲಾಸ್ಟ್ ಅಲ್ಲಿ. ಹೌದು. ಸ್ಟಾರ್ಟಿಂಗ್ ಅಲ್ಲಿ ನಾನು ಯಾವತ್ತು ಜಗಳ ಮಾಡೋದು ಹೋಗಿಲ್ಲ, ಜಗಳ ಹುಟ್ಟಾಕಿದ್ದು ಇಲ್ಲ, ಅದನ್ನ ಪೀಕ್ ತಗೊಂಡೋಗಿದ್ದು ಇಲ್ಲ, ಕೊನೆಗೆ ತಡೆಯೋ ಮೂಮೆಂಟ್ ಬರ್ತಾ ಇದ್ದೆ ಅಷ್ಟೇ ಅಲ್ವಾ? ಸೊ ಹೌ ಅನ್ಫೇರ್ ವಾಸ್ ದಿಸ್? ಟೂ ಮಚ್. ಕನ್ಸುಗಳನ್ನ ಹೊತ್ಕೊಂಡು ಒಳಗ್ ಬಂದಿದ್ದೆ, ಅದನ್ನೆಲ್ಲ ಟೀಮ್ಗೂ ಹೇಳ್ಕೊಂಡಿದ್ದೆ, ಚಾನಲ್ ಅವ್ರಿಗೂ ಗೊತ್ತಿತ್ತು. ಬರೀ ಒಂದು ಪುಷ್ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಆಗತ್ತೆ ಅಂತ ಅವ್ರು ಡಿಸೈಡ್ ಮಾಡಿ ನಾನು ಹೊರಗಡೆ ಕಳಿಸಿದ್ದು. ಅವು ಫೇರ್, ಅವು ಅನ್ಫೇರ್? ತುಂಬಾನೇ ಅನ್ಫೇರ್. ಏನಕ್ಕೆ ಅಂದ್ರೆ ಇವಾಗ ನೋಡು, ಒಬ್ಬ ಗೆಲ್ಲಬೇಕು ಅಂತ ಒಂದು ವ್ಯಕ್ತಿ ಬಂದಿದ್ದಾನೆ ಅನ್ಬೇಕಾರೆ 3 ವಾರದಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ ಅನ್ಬೇಕಾರೆ. ಎಕ್ಸಾಕ್ಟ್ಲಿ. ಸೊ ಇದೆಲ್ಲ ನೀವು ನೋಡಿರೋಂಥವ್ರು, ಕಣ್ಣಾರೆ ನೋಡಿರೋಂಥವ್ರು, ಏನು ಸುಮ್ಮನೆ ಟೆಲಿಕಾಸ್ಟ್ ಮಾಡಿರೋಂಥದ್ದಲ್ಲ, ಕಣ್ಣಾರೆ ನೋಡಿರೋಂಥ ಚಾನಲ್ ಅವ್ರಿಗೆ ಎಲ್ಲರಿಗೂ ಗೊತ್ತು. ಹೌದು. ಅಂಡ್ ಒಳಗಡೆ ಇದ್ದಾಗಲೂ ಅಷ್ಟೇ ನಾವು ಯಾವ ತರ ಎಲ್ಲ ನಾವು ಮಿಮಿಕ್ರಿಗಳು ಮಾಡ್ತಾ ಇದ್ವಿ. ಎಕ್ಸಾಕ್ಟ್ಲಿ. ಅದು ಯಾವ್ದು ಟೆಲಿಕಾಸ್ಟ್ ಆಗಿಲ್ಲ ಫಸ್ಟ್ ಆಫ್ ಆಲ್. ಅಂಡ್ ಹೊರಗಡೆ ಬಂದಾಗ ನನಗೆ ಶಾಕ್ ಆಗಿದೆ ಅದೊಂದು ನೋಡಿದಾಗ. ನಾವು ಒಳಗಡೆ ಮಾಡಿದ್ ಯಾವುದೂ ತೋರಿಸಿಲ್ಲ. ದೇ ಕಂಪ್ಲೀಟ್ಲಿ ಪೋರ್ಟ್ರೇಟ್ ಮೀ ಆಸ್ ಅ ವಿಲನ್. ಜಗದೀಶ್ ವಾಸ್ ಅ ಹೀರೋ. ಅಂಡ್ ಫಾರ್ ದ ಕೈಂಡ್ ಇನ್ಫಾರ್ಮೇಶನ್ ಆಡಿಯನ್ಸ್ಗೆ, ತುಂಬಾ ಫನ್ ಆಗಿದ್ದ ವ್ಯಕ್ತಿ ಅಂದ್ರೆ ರಂಜಿತ್ ಮನೆ ಒಳಗೆ. ಆಕ್ಚುಲಿ ಮಂಜಣ್ಣ ಅವಾಗವಾಗ ಶುರು ಮಾಡ್ತಿದ್ರು ಫನ್, ಅವ್ರ ಫನ್ ಸೈಡ್ ತೋರ್ಸೋದಕ್ಕೆ ಅವಾಗವಾಗ ಶುರು ಮಾಡ್ತಿದ್ರು. ಬಟ್ ಅದಕ್ಕಿಂತ ಮುಂಚೆ ತುಂಬಾ ಫನ್ ಆಗಿದ್ದು ರಂಜಿತ್ ಮನೇಲಿ. ಎಲ್ರದ್ದು ಆಕ್ಟಿಂಗ್ ಮಾಡಿ ಮಿಮಿಕ್ರಿ ಮಾಡ್ತಿದ್ದೆ, ಬೇರೆ ಬೇರೆ ಕ್ಯಾರೆಕ್ಟರ್ಗಳು. ಅದೇ ಏನು ರೋಸಿ ಅಂತ ಒಂದಷ್ಟು ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಎಲ್ರ ಜೊತೆ ನಗ್ನಗ್ತಾ ಸಿಕ್ಕಾಬಡೆ ಫನ್ ಆಗಿ, ಆಮೇಲೆ ಹಂಸನ್ ಕಾಲ್ ಎಳ್ಕೊಂಡು ಈ ತರ ಎಲ್ಲ ಇದ್ದಿದ್ ರಂಜಿತ್ನ. ಹೊರಗಡೆ ಬಂದಾಗ ಫಸ್ಟ್ ಫ್ಯೂ ಎಪಿಸೋಡ್ಸ್ ನೋಡಿದಾಗ ನಂಗೆ ನಿಜವಾಗ್ಲೂ ಬೇಜಾರಾಯ್ತು, ಯಾಕೆ ತೋರಿಸಿಲ್ಲ ಅದನ್ನ, ನಮ್ದೇನು ತೋರಿಸಿಲ್ಲ ಅಲ್ಲಿ. ನೋಡಿ ಫೀಲ್ ಅಬೌಟ್ ದಟ್. ನಾನು ಅದನ್ನೇ ಚಾನಲ್ ಅವ್ರಿಗೆ ಅದನ್ನೇ ಕೇಳಿದೆ, ಸರ್ ಇಷ್ಟು ನೀವು ನೆಗೆಟಿವ್ ಆಗಿ ತೋರಿಸಿಲ್ಲ. ಇಲ್ಲ ಸರ್, ಅದು ಸ್ವಲ್ಪ ಪ್ರೋಮೋಸ್ ಎಲ್ಲ ನಮ್ಗೆ ಹಿಂಗೆ ಮಾಡ್ಬೇಕಿತ್ತು ಸರ್. ಕಂಟೆಂಟ್ ಕ್ರಿಯೇಟರ್ ಆಗಿದ್ದೆ ನಾನು ಹಂಗ್ ನೋಡಕ್ ಹೋದ್ರೆ ನಿಮ್ಗೆ ಅಲ್ಲಿ ಜಗದೀಶ್ ಕಾಣಿಸಿಲ್ಲ. ಅಲ್ಲಿ ಜಗದೀಶ್ ಸುಮ್ನೆ ಕಿರ್ಚಾಡ್ತಿದ್ದ ಯಪ್ಪ. ಬಟ್ ಸ್ಟಿಲ್ ಎಂಡ್ ಆಫ್ ದಿ ಡೇ ಒಳಗಡೆ ಎಂಟರ್ಟೈನ್ಮೆಂಟ್ ಅಂತ ನಡೀತಾ ಇದ್ದಿದ್ದೆ ನಮ್ ಕಡೆಯಿಂದ. ಒಬ್ರಿಗಾಗಿರ್ಬೋದು, ಕರ್ಕೊಂಡ್ ಕೂರ್ಸ್ಕೊಂಡಾಗಿರ್ಬೋದು, ಒಬ್ರ ಬಗ್ಗೆ ಮಾತಾಡೋದಾಗಿರ್ಬೋದು, ಒಬ್ರು ಹೆಂಗ್ ನಿಂತ್ಕೋತಾರೆ, ಹೆಂಗ್ ಮಾತಾಡ್ತಾರೆ. ಐ ವಾಸ್ ಲೈಕ್ ಹೆಲ್ದಿ, ವೆರಿ ಹೆಲ್ದಿ ಕಾಮಿಡೀಸ್ ಮಾಡಿ ಹೆಲ್ದಿ. ಬಟ್ ಅವ್ರ ತರ ನಾನು ಕೆಟ್ಟದಾಗ ಎಲ್ಲೂ ಯೂಸ್ ಮಾಡಿಲ್ಲ. ಯಾಕಂದ್ರೆ ಒಂದ್ಸತಿ ಗೌತಮಿ ಅವ್ರಿಗೂ ಬೇಜಾರಾಯ್ತು, ಇವ್ರೇನೋ ಏನೋ ಒಂದು ಮಾತಂದಿದ್ದಕ್ಕೆ ಗೌತಮಿ ಅವ್ರಿಗೆ ತುಂಬಾ ನೋವಾಗಿತ್ತು. ಹೌದು. ಸೊ ಆತರ ಮಾಡದೆ ಹೆಲ್ದಿಯಾಗಿ ಇದ್ದಂತ ಒಬ್ಬ ವ್ಯಕ್ತಿನ ಯಾವ್ದೋ ಒಂದು ಕಾರಣಕ್ಕೆ ಕಳಿಸ್ಬಿಟ್ರು ಅನ್ನೋದು ಹೊರಗಡೆ ಜನಕ್ಕೂ ತಗೊಳಕ್ ಆಗ್ಲಿಲ್ಲ, ನನಗೆ ಗೊತ್ತಿತ್ತದು. ಅಂಡ್ ನೀನ್ ಹೆಂಗ್ ಡೀಲ್ ಮಾಡಿದೆ ಅದನ್ನ ಹೊರಗಡೆ ಬಂದು? ಹೊರಗಡೆ ಬರ್ತಾ ಇದ್ದಂಗೆ ಆಲ್ಮೋಸ್ಟ್ 2 days ನಾನು ಯಾರ ಕೈಗೂ ಸಿಕ್ಕಿರ್ಲಿಲ್ಲ. ಸೊ ಅಕ್ಕಂದ್ರೆಲ್ಲ ತುಂಬಾ ಶಾಕ್ ಆಗಿದ್ರು. ಮತ್ತೆ ಕೆಲವು ಕಮೆಂಟ್ಸ್ಗಳು ನೋಡಿದೆ ನಾನು. ಕಮೆಂಟ್ಸ್ಗಳು ನೋಡಿದ ತಕ್ಷಣ ಇಂಥದ್ದು ನಾನೇನು ಮಾಡಿಲ್ವಲ್ಲ ಒಳಗಡೆ. ಅಲ್ಲ ಇವಾಗ ಡೆಲ್ಲಿ ಬಾಂಬೆಲೆಲ್ಲ ರೇಪ್ ಮಾಡಿರೋರ್ನೇ ಸುಮ್ಮನೆ ಬಿಟ್ಕೊಂಡು ಕೂತ್ಕೊಂಡಿರ್ತಾರೆ, ಕರ್ಕೊಂಡೋಗಿ ಬಿರಿಯಾನಿ ಹಾಕ್ಸ್ಕೊಂಡು ತಿನ್ಸ್ತಾ ಇರ್ತಾರೆ. ನಾವಿಲ್ಲಿ ಒಂದು ಹುಡುಗಿದ್ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತ ತಳ್ಳಿದಷ್ಟೇ. ನಾನು ತಳ್ಳಿದಕ್ಕೆ ಈ ಮಟ್ಟಿಗೆ ಬೈತಿದಾರ ಅಂತ ನನಗನ್ಸ್ತು. ಆಮೇಲೆ ಟೆಲಿಕಾಸ್ಟ್ಗಳು ನೋಡಿದ್ರೆ ಗುರುವೇ ಏನ್ ನಾವು ಮಾಡಿದ್ ಏನು ಇಲ್ಲ ಅಲ್ಲಿ. ಅಂಡ್ ಅದನ್ನ ತೋರಿಸಿದ್ರೆ 15 ದಿವಸದ ಇವಾಗ ನಾನು ಏನು ತೋರಿಸ್ತೀನಿ, ನಾನು ಇಷ್ಟೊಂದಾಗಿದ್ದೀನಿ. ಅದನ್ನ ತೋರಿಸಿದ್ರೆ ಇನ್ನೂ ಹತ್ರ ಆಗ್ಬಿಡ್ತಿದ್ದೆ ಜನಕ್ಕೆ, ಇನ್ನೂ ಖುಷಿ. ಅಂಡ್ ಅಷ್ಟು ನೋಡಿರೋ ಎಪಿಸೋಡ್ಗಳಲ್ಲೇ ಫಸ್ಟ್ ನನಗೆ ಫೋನ್ ಮಾಡಿದ್ದೆ, ನನ್ನ ಸೆಲೆಕ್ಟ್ ಮಾಡಿದ್ರೆ ಹೇಮಂತ್ ಅಂತ ಅಂದ್ಬಿಟ್ಟು. ಹೇಮಂತ್ ಅವ್ರ ತಾಯಿ ಫಸ್ಟ್ ಫೋನ್ ಮಾಡಿ ಮಾತಾಡಿದ್ರು, ತಂಗಿ ಮಾತಾಡಿದ್ರು. ಇಲ್ಲಪ್ಪ ನಿನ್ಗೆ ಅನ್ಯಾಯ ಆಯ್ತು, ನಮ್ಗೆ ನೋಡಿ ಬೇಜಾರಾಗ್ತಾ ಇದೆ, ನಿನ್ನ ಏನಕ್ಕೆ ತೆಗೆದ್ರು. ಸಿ ದಿಸ್ ಇಸ್ ವಾಟ್ ದ ರೆಸ್ಪಾನ್ಸ್ ಸ್ಟಾರ್ಟೆಡ್ ಫ್ರಮ್ ದ ಫ್ಯಾಮಿಲಿ ಆಡಿಯನ್ಸ್. ಆಡಿಯನ್ಸ್ ಅಂಡ್ ಟ್ರೂ ಆಡಿಯನ್ಸ್ ಇವ್ರುಗಳೇ. ಹೌದು.
ಇವಾಗ ಕಮೆಂಟ್ಗಳು ಏನು ಮಾತಾಡಿದ್ರಲ್ಲ ಅದು ಕಮೆಂಟ್ಗಳು ಬೇರೆಯವ್ರು ಮಾಡ್ಸಿರೋದು ಅಂತ ಚೆನ್ನಾಗಿ ಅರ್ಥ ಆಯ್ತು. 100% ಗೊತ್ತಾಗುತ್ತೆ. ಪೇಯ್ಡ್ ಕಮೆಂಟ್ಸ್ ಎಷ್ಟೆಷ್ಟು, ಅದ್ರಲ್ಲಿ ಬಾಟ್ಸ್ಗಳು ಎಷ್ಟೆಷ್ಟು, 0 ಫಾಲೋವರ್ಸ್ ಇಟ್ಕೊಂಡು ಒಂದು ಪ್ರೊಫೈಲ್ಗೆ ಬಂದು ಕಮೆಂಟ್ಸ್ ಮಾಡಿಸೋರು ಎಷ್ಟೆಷ್ಟು ಜನ ಇದ್ದಾರೆ, ಅವರ ಮಾನಸಿಕ ಸ್ಥಿತಿ ಯಾವ ತರ ಇರುತ್ತೆ ಅಂತ ನನಗೆ ಹೇಳೋದಕ್ಕೂ ಬೇಕಾಗಿಲ್ಲ ನನಗೆ. ತೀರಾ ಒಂದಷ್ಟು ಫೇಕ್ ಫಾಲೋವರ್ಸ್ನ ಪಡ್ಕೊಂಡು ಅವ್ರಿಗೆ ಆ ಪೇಜ್ಗಳಿಂದ ಇನ್ನೊಬ್ಬರ ಪೇಜ್ಗಳಿಗೆ ತುಂಬಾ ಕೆಟ್ಟಗಡದ ಕಮೆಂಟ್ ಮಾಡಿಸುವಂತ ಮನಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ ಅದಕ್ಕಿಂತ ಅಸಹ್ಯ ಇನ್ನೊಂದಿಲ್ಲ. ಸೊ ಹಾಗೆ ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಅದಕ್ಕೆ ದೇವರು ಕೊಟ್ಟಿದ್ದಾರೆ ಅವರಿಗೆ, ಒಳ್ಳೆ ಜಾಗದಲ್ಲಿ ಇರಪ್ಪ ನೀನು ಕೊಟ್ಟಿದ್ದಾರೆ ಸಾಕು ಅಷ್ಟು. ಸೊ ಇದೆಲ್ಲ ಆಯ್ತು ರಂಜಿತ್, ಇದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಎಪಿಸೋಡ್ಸ್ನ ನೀನು ಆಫ್ಕೋರ್ಸ್ ಫಾಲೋ ಮಾಡ್ತಿದ್ದೆ ಅಂತ ನನಗೆ ಅನ್ಸುತ್ತೆ. ನಿನ್ನ ಇನ್ಸಿಡೆಂಟ್ಗಿಂತ ಇನ್ನೂ ಹೆಚ್ಚಿಗೆ ಆದಂಥ ಇಂಪ್ಯಾಕ್ಟ್ಫುಲ್ ಇನ್ಸಿಡೆಂಟ್ಸ್ ಬಿಗ್ ಬಾಸ್ ಅಲ್ಲಿ ಇತ್ತು. ಬಟ್ ಆದರೂ ಯಾಕೆ ಅವ್ರನ್ನ ಇದೇ ಒಂದು ಟ್ರೀಟ್ಮೆಂಟ್ ಇಂದ ಹೊರಗಡೆ ಕಳಿಸ್ಲಿಲ್ಲ ಅಂತ ನಿಂಗೆ ಅನ್ಸಿದುಂಟ? ನನಗೆ ಅನ್ಸಿದೆ ಸುಮಾರು. ಫಾರ್ ಎಕ್ಸಾಂಪಲ್ ಒಂದು ಇನ್ಸಿಡೆಂಟ್ ಆಗುತ್ತೆ, ರಾಜರ ಟಾಸ್ಕ್ ನಡೀತಾ ಇರುತ್ತೆ. ರಾಜರ ಟಾಸ್ಕಲ್ಲಿ ಯುವರಾಣಿನ ಕರ್ಕೊಂಡೋಗಿ ನಾವು ಸಿಂಹಾಸನದ ಮೇಲೆ ಕೂಡಿಸ್ತೀವಿ, ಹೊರಗಡೆ ಒಂದು ಸಿಂಹಾಸನ ಇತ್ತಲ್ಲ ಅಲ್ಲಿ ಕೂಡಿಸ್ತೀವಿ. ಅಲ್ಲಿ ಕೂಡಿಸಿದಾಗ ರಾಜರು ಬಂದು ಲಿಟ್ರಲಿ ನನ್ನನ್ನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಇಲ್ಲಿಂದ ಎತ್ಕೊಂಡೋಗಿ ಕುಗ್ತಾರೆ ನೆಲದ ಮೇಲೆ. ಹೌದು, ಈ ಥರ ಆಗಿತ್ತು. ಆಮೇಲೆ ಇನ್ನೊಂದು ವಿಚಾರವಾಗಿ ಇನ್ನೇನು ಬಿಗ್ ಬಾಸ್ ಮುಗಿತಿದೆ ಅನ್ನೋ ಟೈಮಲ್ಲಿ ನಾನಿದ್ದಂಥ ವಾರದಲ್ಲಿ ಒಬ್ಬ ಕಂಟೆಸ್ಟೆಂಟು ಇನ್ನೊಬ್ಬರನ್ನ ಟಿವಿ ಕಡೆಗೆ ಪುಷ್ ಮಾಡ್ತಾರೆ. ಸೊ ಇದೆಲ್ಲವೂ ಆಗಿತ್ತು. ಸೊ ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಆದಾಗ ಇವೆಲ್ಲ ಏನು ಅನ್ನೋದು ಏನಾದರೂ ಬಂತ ಥಾಟ್ ನಿಮಗೆ? ನನಗೆ ನಾನು ಆ್ಯಕ್ಚುಲಿ ಹೊರಗಡೆ ಬಂದ್ಮೇಲೆ ನಾನು ಬಿಗ್ ಬಾಸ್ ನೋಡೋಕ್ಕಾಗಿಲ್ಲ ಅಷ್ಟು. ಏನಕ್ಕೆ ಅಂದರೆ ಬಿಕಾಸ್ ಆಫ್ ನನ್ನ ಮೀಡಿಯಾದು ಅದು ಇದು ಎಲ್ಲ ಕಡೆ ಓಡಾಡ್ತಿದ್ದೆ ಅಂತ. ಮಧ್ಯದಲ್ಲಿ ನನಗೆ ಸೋಷಿಯಲ್ ಮೀಡಿಯಾದ ಮೆಸೇಜ್ಗಳು ಬರೋವು. ಇದು ಮಾಡಿದ್ದು ಸರಿ ಆದ್ರೆ ರಂಜಿತ್ ಮಾಡಿದ್ದು ಸರಿ. ಸೊ ಹಿಂಗೆಲ್ಲ ಬರ್ಬೇಕಾದ್ರೆ ನನಗೆ ಶಾಕ್ ಆಗೋಯ್ತು. ಏನ್ ನ್ಯೂಸ್ ನಡೀತಾ ಇದೆ ಇಲ್ಲಿ, ಚಾನಲ್ ಏನ್ ನಡೀತಾ ಇದೆ, ಏನ್ ಫೇವರ್ ಕಂಪ್ಲೀಟ್ ಯಾರ ಬಗ್ಗೆ ಫೇವರಿಸಮ್ ನಡೀತಾ ಇದೆ ಅಂತ ನನಗೆ. ಸಿ ಒಬ್ಬ ನಾನಿಲ್ಲ ಅಂತಾಗ ಇವತ್ತು ಗೆಲ್ಲುವಂತ ಕ್ಯಾಂಡಿಡೇಟ್ ನೀನಾಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಈ ತರ ಇರ್ಬೇಕಾದ್ರೆ ಏನಕ್ಕೆ ಎಲ್ಲರೂ ಹೊರಗಡೆ ಬರ್ತಾ ಇದಾರೆ ಅಂಡ್ ಜನಗಳಿಗೆ ಅರ್ಥ ಆಗೋಯ್ತು. ಇಟ್ ವಾಸ್ ಕಂಪ್ಲೀಟ್ಲಿ ಫೇವರಿಸಮ್. ದೇ ಆರ್ ಸಪೋರ್ಟಿಂಗ್ ಸಮ್ ಅದರ್ ಗೈ, ದೇ ವಾಂಟ್ ಟು ಟೇಕ್ ಸಮ್ ಪೀಪಲ್ ಟು ದ ವಿನ್ನಿಂಗ್ ಪೋಸ್ಟ್. ಈ ತರ ಜನಗಳ ಬಾಯಲ್ಲೇ ಬಂದಿದ್ದು. ಓಕೆ, ನಿನಗೆ ಅನ್ಸಿದುಂಟಾ ಅದು? ನನಗೆ ಇಮಿಡಿಯೇಟ್ ಆಗಿ ಅನಿಸ್ತು. ಏನಕ್ಕಂದ್ರೆ ಯಾವಾಗ ನಾವು ಮಾಡಿರುವಂತ ಎಂಟರ್ಟೈನ್ಮೆಂಟ್ಗಳು ಟೆಲಿಕಾಸ್ಟ್ ಆಗಿಲ್ಲ ಅನ್ಬೇಕಾದ್ರೆ, ಸೊ ನನಗೆ ಅನ್ಸಿದ್ದು ಡೈರೆಕ್ಟ್ ನಾನು ಅಲ್ಲೇ ಚಾನಲ್ ಅವ್ರನ್ನ ಕೇಳಿದೆ. ನಾನು ಯಾರು ಇಲ್ಲ ಇದ್ರಲ್ಲ ವಿಷ್ಣು ಅಂತ ಡೈರೆಕ್ಟ್ ಆಗಿ ಕೇಳಿದೆ, ಏನ್ ಸರ್ ಇದು ಮಾಡಿದ್ರ ನೀವು? ಅಂಡ್ ನೀವು ಮಾಡಿರೋ ತಪ್ಪು ಜನಗಳಿಗೆ ಎದ್ದು ಕಾಣ್ತಾ ಇದೆ. ಯಾರು ಇರ್ಬೇಕು ಯಾರು ಇರಬಾರ್ದು ಅನ್ನೋದು ಜನಗಳು ಡಿಸೈಡ್ ಮಾಡ್ಬೇಕಿತ್ತು. ಅವತ್ತು ವೋಟಿಂಗ್ ಲೈನ್ಗಳು ಓಪನ್ ಆಗಿರಲ್ಲ ಕೆಲವು ಟೈಮು. ಹೌದು ಹೌದು, ಅದು ತುಂಬಾ ಪ್ರಾಬ್ಲಮ್ಗಳಾಗಿದೆ. ಏನ್ ಮಾಡ್ತಿದ್ದೀರಾ? ಹೌದು. ಅಂಡ್ ಸಿ ಈ 16-17 ವರ್ಷ ನಾನು ಪಟ್ಟಿರೋ ಕಷ್ಟನ ಇವತ್ತು ಇಲ್ಲಿ ಒಂದು ದೊಡ್ಡ ಸಕ್ಸಸ್ ಅಲ್ಲಿ ನೋಡೋಣ ಅನ್ಕೊಂಡಿದ್ದೆ. ಒಂದು ತಾಯಿ ಆಸೆ ತಗೊಂಬಂದಿದ್ದೀನಿ ಅನ್ಬೇಕಾರೆ ಒಳಗಡೆ ಇನ್ನೊಬ್ರದ್ದು ಯಾರ್ದೊಬ್ರು ತಾಯಿ ಆಸೆ ಅಂತ ಹೇಳ್ಬೇಕಾದ್ರೆ ಖುಷಿ ಪಟ್ರು. ಅದನ್ನ ಸ್ಟೇಜ್ ಮೇಲೂ ತಂದಿಲ್ಲ ಅದನ್ನ ಅವರು ನನ್ನನ್ನ ಸ್ಟೇಜ್ ಮೇಲೆ. ನನಗೆ ಸೆಕೆಂಡ್ ಟೈಮ್ ಈ ಚಾನಲ್ ಇಂದ ನನಗೆ ಅನ್ಯಾಯ ಆಗ್ತಿರೋದು. ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ ಶನಿ ಸೀರಿಯಲ್ ಆಯ್ತು. ಒಂದು ಪೇಮೆಂಟ್ ವಿಚಾರ ಬಂದಾಗ ಪೇಮೆಂಟ್ ಬಂದಿಲ್ಲ ಅಂತ ಹೇಳ್ಬೇಕಾರೆ ಚಾನಲ್ ಅಲ್ಲ ಪ್ರೊಡಕ್ಷನ್ ಕಡೆ ಬಂದಿಲ್ಲ ಅಂದಾಗ ಚಾನಲ್ ಅವ್ರು ನಿಂತಿಲ್ಲ ನನಗೆ. ಇಮಿಡಿಯೇಟ್ ಆಗಿ ಅವರೇ ಡಿಸಿಷನ್ ತಗೊಂಡ್ಬಿಟ್ರು, ಸೂರ್ಯ ಕ್ಯಾರೆಕ್ಟರ್ ಇಲ್ಲಿಂದ ಎಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಆಯ್ತು. ಅದಾದ್ಮೇಲೆ ಸೆಕೆಂಡ್ ಟೈಮ್ ಬಿಗ್ಗೆಸ್ಟ್ ಶೋದು ಒಂದು ರೆಪ್ಯೂಟೆಡ್ ಹೆಸರಿರುವಂತ ಶೋ. ಇವತ್ತು ಆ ಶೋ ಇಂದ ಒಬ್ಬನ ತೆಗೆದ್ರು ಅಂತ ಹೇಳ್ಬೇಕಾರೆ ಅದಾದ್ಮೇಲೆ ನಡೆದಿರುವಂತದೆಲ್ಲ ನಿಮ್ಗೆಲ್ಲ ಸರಿ ಅನ್ಸ್ತಾ ಇದೆ ಹಂಗಾರೆ? ಅದನ್ನೇ ಕೇಳ್ತಿರೋದು. ಹಂಗಾರೆ ನೀವು ಯಾರಿಗಾರು ಮಾತು ಕೊಟ್ಟಿದ್ರಾ? ಯಾಕಂದ್ರೆ ನೀವಿಬ್ರು ಹೊರಗಡೆ ಹೋದಾಗ ಅಟ್ಲೀಸ್ಟ್ ಅವ್ರನ್ನ ಸ್ಕ್ರೀನ್ ಮೇಲೆ ಮಾತಾಡ್ಸಿದ್ರು. ಹೌದು, ನಿನ್ನ ಸ್ಕ್ರೀನ್ ಮೇಲೆ ಮಾತಾಡ್ಸೋದಾಗ್ಲಿ ಅಟ್ಲೀಸ್ಟ್ ಒಂದ್ಸತಿ ಕರೆಸಿ ಮಾತಾಡಿಸ್ಬಿಡ್ಬೇಕಾಗಿತ್ತಲ್ವಾ ಸ್ಟೇಜ್ ಮೇಲೆ. ಯು ಡಿಡ್ಂಟ್ ಡಿಸರ್ವ್ ದಾಟ್ ಅಲ್ವಾ? ಸೊ ಅದನ್ನೇ ಹೇಳ್ತಿರೋದು. ಇವಾಗ ಇಂಡಸ್ಟ್ರಿ ಇಷ್ಟು ಹೆಸರು ಮಾಡಿದೀನಿ ಅನ್ಬೇಕಾರೆ, ಒಂದು ಚಾನಲ್ ರೆಪ್ಯೂಟೆಡ್ ಚಾನಲ್ ಇರ್ಬೇಕಾರೆ, ಒಂದು ರೆಪ್ಯೂಟೆಡ್ ಶೋ ಇರ್ಬೇಕಾರೆ, ಅಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಆಸ್ ಎ ಹೋಸ್ಟ್ ಯಾರು ಮಾಡ್ತಾ ಇದ್ರು ಅವ್ರಿಗೇನು ಗೊತ್ತಿಲ್ಲ ಕ್ಲಿಯರ್ ಪಿಕ್ಚರ್. ಹೌದು, ಡೆಫಿನೆಟ್ಲಿ. ಬಿಕಾಸ್ ಅವ್ರು ತೋರ್ಸೋದೊಂದು, ಇಲ್ಲಿ ಆಗ್ತಿರೋದೊಂದು, ಹೌದು ಹೌದು, ಅಲ್ಲಿ ಹೇಳೋದೊಂದು, ಇಲ್ಲಿ ಮಾಡೋದೊಂದು. ಹೌದು ಹೌದು. ಇವತ್ತು ರಂಜಿತ್ ನೆನಪು ತೆಗೆದ್ರು ಅಂತ ಒಂದು ಕ್ಲಿಯರ್ ಪಿಕ್ಚರ್ ಅಲ್ಲಿ ಕೊಟ್ಟೇ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಬಿಕಾಸ್ ವೆನ್ ಐ ಮೀಟ್ ಸುದೀಪಣ್ಣ, he doesn't know anything. He was completely like small baby. ನಾನು ಬರ್ತಾ ಇದ್ದೀನಿ ಇಲ್ಲಿ, ಇಷ್ಟು ಕಂಟೆಂಟ್ ಕೊಟ್ಟರೆ ಇಷ್ಟು ಮಾತಾಡ್ತೀನಿ, ನಾನು ಹೋಗ್ತಾ ಇದ್ದೀನಿ. ಬಟ್ ಅಲ್ಲಿ ಏನಾಯ್ತು ಅಂತ ಯಾರು ಹೇಳ್ತಾ ಇಲ್ಲ. ಅದೊಂದು ಪಿಕ್ಚರ್ ಬಂದ್ಬಿಟ್ಟಿದ್ರೆ ಬೇರೆ ತರ ಆಗೋಗಿರೋದು, ಬೇರೆನೇ ಆಗಿರೋದು, ಅದ್ಭುತವಾಗಿ ಆಗ್ಬಿಟ್ಟಿರೋದು, ಬೇರೆನೇ ಆಗಿರೋದು. ಸೊ ಹಂಗಿರ್ಬೇಕು, ನಮ್ಗಳಿಗೆ ಮಾತ್ರ ಗೊತ್ತ ಅಷ್ಟೇ. ಅಲ್ಲಿ ನಡೆದಿರೋಂಥ ಕಹಿ ಘಟನೆಗಳು ನಾವು ಕಣ್ಣಾರೆ ನೋಡಿರೋಂಥವ್ರು, ಕಿವಿಯಾರೆ ಕೇಳಿಸ್ಕೊಂಡಿರೋಂಥವ್ರು ನಾವುಗಳಿರ್ಬೇಕಾರೆ, ಸೊ ಒಬ್ಬನ ಕನ್ಸನ್ನ ನೀವು ಹಾಳು ಮಾಡ್ತಾ ಇದೀರ ಅನ್ಬೇಕಾರೆ ನೀವು ಯಾವ ಮಟ್ಟಿಗೆ ಇಳಿದೀರಾ ಅಂತ ಅನ್ಸ್ತಾ ಇದೆ ನನಗೆ. ನೀವು ಯಾರಿಗೋ ಒಂದು ಕೊಟ್ಟಿರೋ ಪ್ರಾಮಿಸ್ನ ಇಲ್ಲಿ ಕಷ್ಟಪಟ್ಟು ಮೇಲ್ ಬಂದಿರೋನ್ನ ನೀವು ತುಳ್ದೇ ಬಿಟ್ರಲ್ಲ ಹಂಗಾರೆ. ಅವನ್ ಕನ್ಸು ತುಳಿಯೋದಲ್ದೆ ಅವನ ತಾಯಿ ಕನ್ಸನ್ನು ತುಳಿದ್ಬಿಟ್ರಿ ನೀವು. ಬಿಗ್ಗೆಸ್ಟ್ ಡ್ರೀಮ್ ವಾಸ್ ದ್ಯಾಟ್. ಅದನ್ನ ಇನ್ನೊಂದು ಮಟ್ಟಿಗೆ ತೋರಿಸ್ಬೇಕು ಅಂತಿದ್ದೆ. ಎಲ್ಲಿ ನಮ್ಮ ತಾಯಿನ ನಾನು ಆ ಸ್ಕ್ರೀನ್ ಮೇಲೆ ತೋರಿಸ್ಬೇಕು ಅಂತಿದ್ದೆ.
ಎಲ್ಲನೂ ಕಟ್ ಮಾಡ್ಬಿಟ್ರಿ ನೀವು. ಪದೇ ಪದೇ ಬರಲ್ಲ ಆಪರ್ಚುನಿಟಿ, ಖಂಡಿತ ಬರಲ್ಲ. ಒನ್ಸ್ ಇನ್ ಅ ಲೈಫ್ ಟೈಮ್ ಇದಾವೆ. ಆ ಸಿಕ್ಕಿರೋ ಆಪರ್ಚುನಿಟೀಸ್ನ ನಾನು ಒಂದು ಒಳ್ಳೆ ಅದ್ಭುತವಾಗಿ 3 ವಾರ ಎತ್ಕೊಂಡ್ಬಂದಿದ್ದೀನಿ ಅನ್ಬೇಕಾರೆ ನೀವು ಅದನ್ನ ತಗೊಂಬಂದು ಹಂಗೆ ತುಳಿದ್ಬಿಟ್ರಿ ನೀವು. ನನ್ಗೆ ತುಂಬಾ ಬೇಜಾರಾಗಿದೆ ಅದು. ಆಮೇಲೆ ಹೊರಗಡೆ ಬಂದಾಗ ನನ್ನ ಬಾಯಲ್ಲಿ ಬರೋದಿರ್ಲಿ, ಜನಗಳ ಬಾಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಹೌದು ಹೌದು, ಫೇಕ್ ಶೋ ಅಂತ ಶುರು ಆಯ್ತು. ಓಕೆ, ಇವಾಗ ಸುದೀಪ್ ಅವ್ರಿಗೆ ಕಾಣಿಸ್ತಿಲ್ವಾ ಅಂತ ಶುರು ಆಗೋಯ್ತು. ಬಟ್ ಕ್ಲಿಯರ್ ಪಿಕ್ಚರ್ ಇರೋದಲ್ಲಿ ಸುದೀಪ್ ಅಣ್ಣಂಗೆ ಗೊತ್ತೇ ಇಲ್ಲ ಮ್ಯಾಟ್ರು. ಆಕ್ಚುಲಿ ಗೊತ್ತಿಲ್ಲ. ಸೊ ಅದೇ ಈ ತರ ಇರ್ಬೇಕಾದ್ರೆ ಒಳಗಡೆ ಯಾರು ಆಟ ಆಡ್ತಿರೋದು? ಚಾನಲ್ ಫೇವರಿಸಮ್ ಯಾರು ನಡೀತಾ ಇದೆ? ಸೊ ನಿಂಗೆ ಬಿಗ್ ಬಾಸ್ ಒಂದು ಹೋಲ್ ಶೋ ಅಂತ ತಗೊಂಡಾಗ ವಾಟ್ ಯು ಥಿಂಕ್, ಆಡಿಯನ್ಸ್ ವೋಟ್ ಮ್ಯಾಟರ್ ಆಗುತ್ತಾ? ಜನಗಳಿಗೆ ಬಿಟ್ಬಿಡ್ಬೇಕು ಅದನ್ನ. ಅಲ್ಲ, ಹೆಂಗ್ ಇಷ್ಟು ವರ್ಷ ಹೆಂಗ್ ನಡ್ಕೊಂಡ್ ಬಂದಿದೆ ಎಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಿಂಗೆ? ಎಲ್ಲ ನೋಡಿದಾಗ ರಿಯಾಲಿಟಿ ಅಂದ್ರೆ ಇಟ್ ಇಸ್ ಅ ಪ್ರಾಪರ್ ರಿಯಾಲಿಟಿ. ಅಲ್ಲಿ ಏನ್ ಮಾಡ್ತೀವಿ ರಿಯಾಲಿಟಿಗೆ ಮೋಸ ಇಲ್ಲ. ದರ್ ಇಸ್ ನೋ ಸ್ಕ್ರಿಪ್ಟ್, ನಥಿಂಗ್. ನಾವು ಏನು ಮಾಡ್ತೀವೋ ಅದನ್ನ ಮಾತ್ರ ಅಲ್ಲಿ ತೋರ್ಸಕ್ಕೆ ಸಾಧ್ಯ. ಅದೊಂದು ಬಿಟ್ಟರೆ ಈಗ ಈ ಆಡಿಯನ್ ವೋಟ್ ಆಗಿರ್ಬೋದು ಅಥವಾ ಒಬ್ಬರನ್ನ ಯಾರನ್ನಾದ್ರೂ ಬೂಸ್ಟ್ ಮಾಡೋದಾಗಿರ್ಬೋದು, ಇದು ನಿಜವಾಗ್ಲೂ ನಡೆಯುತ್ತೆ ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ? ಅಫ್ಕೋರ್ಸ್ ಇವಾಗ ನಡೀತಾ ಇದೆ. ಈಗಿನ ಸೀಸನ್ ನೋಡಿದಾಗ ಜನಗಳಿಗೆ ಅದೇ ಬರ್ತಾ ಇರೋದು. ಬಟ್ 10 ಸೀಸನ್ ವರೆಗೂ ನಿಮಗೆ OTT ಇತ್ತು, ಲೈವ್ ಬರ್ತಾ ಇತ್ತು. ಅಂದ್ರೆ ಲೈವ್ ಇತ್ತು, 24 hours ಲೈವ್ ಇತ್ತು. ಲೈವ್ ಇತ್ತು. ಆ ಲೈವ್ ಈ ಸೀಸನ್ ಇದ್ದಿದ್ರೆ ಕಥೆ ಬೇರೆ ಆಗೋಗಿರೋದು. ಆಮೇಲೆ ನಮ್ಮನ್ನು ತೆಗಿಯಕ್ಕೆ ಆಗ್ತಿರ್ಲಿಲ್ಲ. ಹೌದು, ಇತ್ತಲ್ಲ ಅಲ್ಲಿ ಎದುರುಗಡೆ ಜನಗಳೇ ವೋಟಿಂಗ್ ಆಗ್ತಿರೋರು. ಅಲ್ಲಿಗೆ ಫಸ್ಟ್ ಯಾರು ತೆಗಿಬೇಕು ಅಂತ ಅವರೇ ಡಿಸೈಡ್ ಆಗಿರೋರು, ಯಾರ್ಯಾರು ಮಾತಾಡಬೇಕು ಯಾರ್ಯಾರು ಮಾತಾಡಬಾರ್ದು ಅಂತ ಅವರೇ ಡಿಸೈಡ್ ಆಗ್ಬಿಟ್ರು. ಸೊ ದಿಸ್ ವಾಸ್ ಒಂದು ರೀತಿಲಿ ನಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಬಂದ್ರು ಎಲ್ಲೋ ಒಂದ್ ಕಡೆ ಮೈನಸ್ ಆಗಿದ್ದೆ ನಮಗೆ ಲೈವ್ ಇಲ್ಲದೆ ಇರೋದು. ಅದಿದ್ದಿದ್ರೆ ಇನ್ನು ಅದ್ಭುತವಾಗಿ ಎಲ್ಲ ಟ್ರಾನ್ಸ್ಪರೆಂಟ್ ತಗೊಳ್ಳಿ, ಎದುರುಗಡೆ ಇದೆ ಕಣ್ಣಲ್ಲಿ ನೋಡ್ಕೊಳ್ಳಿ, ಸಿಂಪಲ್. ಯಾರು ತಪ್ಪು ಯಾರ್ದು ಸರಿ ಅನ್ಬಿಟ್ಟು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ಹಿಂಗಾಗಿ ಬಿಗ್ ಬಾಸ್ ಒಂದು ಹಂತಕ್ಕೆ ಬಂತು. ಬಟ್ 3 ವಾರ ಇದ್ದು ಹೊರಗಡೆ ಬಂದ್ರೂ ತುಂಬಾ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಿದಂಥ ಒಬ್ಬ ಕಂಟೆಸ್ಟೆಂಟ್ ನೀನು. ಬಿಕಾಸ್ ಒಂದಷ್ಟು ವಾರಗಳಿದ್ದು ಹೊರಗಡೆ ಬಂದವರು ಮಾಡದೇ ಇರೋಂಥ ಒಂದಷ್ಟು ಇಂಪ್ಯಾಕ್ಟ್ನ 3 ವಾರದಲ್ಲಿ ಇದ್ದು ಬಂದು ಜನರ ಮನಸ್ಸಲ್ಲಿ ಮಾಡಿದ್ಯಾ. ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಅದನ್ನೇ ಹೇಳ್ತಿರೋದು, ಒಬ್ರು ಒಂದ್ ಕಡೆ ಕೆಟ್ಟದ್ ಮಾಡ್ಬೇಕು ಅಂತ ಬಯಸ್ತಾ ಇದ್ರೆ ದೇವ್ರು ಬರ್ದಿರ್ತಾನಂತೆ, ನಿನಗೆ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಪ್ಪ, ನೀನ್ ತಲೆ ಕೆಡ್ಸ್ಕೊಂಬೇಡ. ಅವ್ರದ್ದು ಏನೋ ಕೆಟ್ಟದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೇನೋ ಅದನ್ನ ನಾನು ಒಳ್ಳೆ ರೀತಿಯಲ್ಲಿ ಮಾಡಿದೀನಿ. ಸೊ ಹೊರಗಡೆ ಅದೇ ಹೇಳಿಲ್ವ, ಹೊರಗಡೆ ಬರ್ತಾ ಇದ್ದಂಗೆ ಫಸ್ಟ್ ನಂತರ ಮಾತಾಡಿದ್ದೆ ಒಂದು ತಾಯಿ. ಸೊ ನಂಗೆ ಅಲ್ಲೇ ಅರ್ಥ ಆಗೋಯ್ತು, ಎಂಟೈರ್ ಕರ್ನಾಟಕದಲ್ಲಿ ನಂಗೆ ಎಲ್ಲಾ ತಾಯಿಂದ್ರ ಆಶೀರ್ವಾದ ಬಂದಿದೆ ಅಂತ ನಂಗೆ ಅನ್ಸುತ್ತೆ. ಸೂಪರ್. ಸೊ ಆ ಖುಷಿ ನನಗಿದೆ. ಸೂಪರ್.